ಉತ್ತಮವನ್ನ ಜನ್ಮವನ್ನು ತಾಳುವಿ ಅಂತ ಪರಮಾತ್ಮ ನನಗೆ ಆಕಾಶವಾಣಿಯಲ್ಲಿ ಹೇಳಿದ. ಆಮೇಲೆ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ನಾನು ಆ ದೇಹವನ್ನು ಬಿಟ್ಟೆ. ನೆಪತತ್ ಪಾಂಚಭೌತಿಕ ಕಲ್ಪಾಂತೆ ಇದಮುತ್ಥಾಯ ಶಯ ದಿಂದ ಹುಟ್ಟಿದೆ. ಪ್ರಾಣೇಭ್ಯೋ ಅಹಂಚ ಜಂತಜ್ಞಿರೆ, ನಾನು ತೊಡೆಯಿಂದ ನಾನು ಹುಟ್ಟಿ ಬಂದೆ. ಈಗ ಅವರ ಅನುಗ್ರಹದಿಂದ ಅಂತರ್ಬಹಿಶ್ಚತ್ ಲೋಕಾಂತ್ರೀನ್ ಪರ್ಯೇಮಿ ಅಸ್ಕಂದಿತವ್ರತಃ ದೇವದತ್ತಾಮಿಮಾಂ ವೀಣಾ. ಏನು 14 ಲೋಕಗಳಲ್ಲಿ ನನ್ನ ಸಂಚಾರ, ಯಾರೂ ಬೇಡ ಅಂತ ಹೇಳುವವರಿಲ್ಲ. ನಾನು ಪರಮಾತ್ಮನನ್ನು ಕೊಂಡಾಡ್ತೇನೆ. ಪರಮಾತ್ಮ ಬೇಡಿದರಾಯಿತು, ಪರಮಾತ್ಮ ಬಂದು ಪ್ರತ್ಯಕ್ಷವಾಗಿ ನನಗೆ ದರ್ಶನವನ್ನು ಕೊಡ್ತಾನೆ. ನನ್ನ ಭಾಗ್ಯವಾಗಿದೆ. ನಾನೇನ್ ಹೇಳಿ, ಆಹೂತ ಇವ ಮೇ ಶೀಘ್ರಂ ದರ್ಶನಂ ಯಾಸಿ. ಪರಮಾತ್ಮ ನಾನು ಒಬ್ಬ ವ್ಯಕ್ತಿಯನ್ನ ಕರೆದಾಗ ರಾಮ ಕೃಷ್ಣ ಗೋವಿಂದ ಬಾರಪ್ಪ ಅಂತ ಕರೆದ್ರೆ ವ್ಯಕ್ತಿ ಬಂದು ಎದುರಲ್ಲಿ ನಿಂತು ಕೇಳುವಂತೆ, ತಂದೆಯ ತಾಯಿಯ ಮಾತನ್ನು ಕೇಳುವಂತೆ ಪರಮಾತ್ಮ ಬಂದು ಇದು ಆತುರ ಚಿತ್ತರಾದವರಿಗೆ ಧೋನಿ ಸಾಗರವನ್ನು ದಾಟಿ ಉತ್ತಮವಾದಂತಹ ಪಡೆದು ಮೋಕ್ಷವನ್ನು ಪಡೆಯುವುದು ಸಾಧ್ಯವಾಗುತ್ತದೆ. ಆದ್ದರಿಂದ ಇದನ್ನು ಮಾಡುವುದಕ್ಕಾಗಿ ಈ ರೀತಿಯಾದ ಭಕ್ತಿಯ ವಿಭಕ್ತಿ ಆಗಬೇಕು ಅಂತಂದ್ರೆ ಸ್ವಾಮಿ ತಾವು ವೇದವ್ಯಾಸರೇ, ಭಗವಾನ್ ವೇದವ್ಯಾಸರೇ ತಾವು ಅರ್ಥ ಗ್ರಂಥವನ್ನು ಬರೆಯಿರಿ. ಯಾವ ಗ್ರಂಥದಲ್ಲಿ ವೈರಾಗ್ಯ ಜೊತೆಗೆ ಧರ್ಮ ಜ್ಞಾನ ಹಾಗೂ ಭಕ್ತಿಯ ವಿಶೇಷ ಉತ್ಕರ್ಷ ಆಗುವುದು ಸಾಧ್ಯವೋ ಅಂಥದ್ದನ್ನು ನೀವು ಬರೆಯಿರಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆಗ ವೇದವ್ಯಾಸ ದೇವರು ನಾರದರ ಪ್ರಾರ್ಥನಾ ಅನುಗುಣವಾಗಿ ಸರಸ್ವತಿ ನದಿ ತೀರ ತಟದಲ್ಲಿ ಶಮ್ಯಾಪ್ರಾಸ ಎಂಬಂತಹ ಒಂದು ಆಶ್ರಮ, ಆ ಆಶ್ರಮದಲ್ಲಿ ಅಲ್ಲೂ ಕೂಡ ಬದರಿ ಷಂಡ ಮಂಡಿತ ನಾನಾ ವಿಧವಾದ ಬದರಿ ವೃಕ್ಷಗಳೆಲ್ಲ ಸುತ್ತಲಿವೆ. ಅವುಗಳ ಮಧ್ಯದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಭಕ್ತರೆಲ್ಲ ಧ್ಯಾನವನ್ನು ಮಾಡಿದರೆ ಯಾವ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಬೇಕೋ ಆ ಭಗವಂತ ಅವರಿಗೆ ತೋರ್ತಾ ಪರಮಾತ್ಮನನ್ನ ತಾವೇ ಪರಮಾತ್ಮ, ತಾವೇ ಆ ಭಗವಂತನ ರೂಪವನ್ನ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ಆಗ ಅವರು ಸಮಗ್ರವಾದ ವೇದವನ್ನ ವಿಚಾರ ಮಾಡಿ ವೇದದ ಸಿದ್ಧಾಂತ ಏನು, ವೇದದ ತಾತ್ಪರ್ಯವೇನು, ವೇದ ಏನನ್ನ ಹೇಳುವುದಕ್ಕೆ ಹೊರಟಿದೆ ಅನ್ನುವುದನ್ನ ಪೂರ್ಣವಾಗಿ ಸರ್ವಜ್ಞರಾದ ವೇದವ್ಯಾಸ ದೇವರು ಆಲೋಚನೆಯನ್ನು ಮಾಡುವ ಅಗತ್ಯವಿಲ್ಲ. ಅದನ್ನ ನಾನು ಈ ಗ್ರಂಥದಲ್ಲಿ ಬರೆಯಬೇಕು ಎಂದಾಗಿ ಸಂಕಲ್ಪವನ್ನು ಮಾಡಿ ಮಹಾಭಾರತವನ್ನ ಶ್ರೀಮದ್ ಭಾಗವತವನ್ನ ರಚನೆ ಮಾಡುವುದಾಗಿ ಆಲೋಚಿಸಿದ್ದಾರೆ. ಏನು ಆಲೋಚನೆ ಆಗುವುದು ಅಂತಂದ್ರೆ, ನಾನು ಬರೆಯುವಂತಹ ಭಾಗವತ ಹೇಗಿರಬೇಕು ಅಂತಂದ್ರೆ, ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸಾಂ ಶೋಕ ಮೋಹ ಭಯಾಪಹ. ಏನು ಅದ್ಭುತವಾದ ಭಾಗವತ ಶ್ರವಣವನ್ನು ಮಾಡ್ತಾ ಇರುವಾಗಲೇನೆ ಭಗವಂತನ ಭಕ್ತಿ, ಉದ್ರಿಕ್ತವಾದ ಭಕ್ತಿ. ಭಾಗವತ ಶ್ರವಣವನ್ನು ಮಾಡುವ
ಇಂಥ ಉತ್ತಮವಾದಂತಹ ಭಗವಂತನಲ್ಲಿ ಭಕ್ತಿ ಗ್ರಂಥವನ್ನು ರಚಿಸಬೇಕು. ವ್ಯಾಖ್ಯಾನಕಾರರು ಹೇಳಿದ್ದಾರೆ, ಕಿಂ ಪುನಃ ಶ್ರುತಾಯ ಅಂದ್ರೆ ಶ್ರವಣ ಮಾಡಿದ ಮೇಲೆ ಭಕ್ತಿ ಬರೋದೇನು ಆಶ್ಚರ್ಯ, ಶ್ರವಣ ಮಾಡ್ತಾ ಇರುವಾಗಲೇನೆ ಭಕ್ತಿ ಬರಬೇಕು ಪರಮಾತ್ಮನಲ್ಲಿ. ಅಂಥ ಅದ್ಭುತವಾದ ಇಂತಹ ಭಾಗವತವನ್ನ ರಚನೆ ಮಾಡುವುದಾಗಿ ಸಂಕಲ್ಪಿಸಿ ವೇದವ್ಯಾಸ ದೇವರು ಸಮಗ್ರವಾದ ವೇದದ ಸಾರಭೂತವಾಗಿರುವಂತಹ ಭಾಗವತ ಇದು ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ನೆಲೆಯೂರಬೇಕಿದೆ. ಯಾಕೆಂದ್ರೆ ಅಮೃತದ್ರವ ಸಂಯುತಂ, ಅಮೃತ ಎಂದರೆ ವೇದ ಇದೆ, ಹಾಗೆ ಅಮೃತ ಎಂದರೆ ವೇದ, ಆ ವೇದದ ದ್ರವ ಎಂದರೆ ವೇದದ ರಸ, ಆ ವೇದದ ರಸದಿಂದ ಕೂಡಿದಂತಹದ್ದು, ವೇದದ ಸಿದ್ಧಾಂತದಿಂದ ಉಪಪನ್ನವಾದಂತಹದ್ದು. ಅಂತಹ ಭಾಗವತವನ್ನ ಶುಕ ಮಧ್ಯಾಪಯಾಮಾಸ. ಶುಕಾಚಾರ್ಯರಿಗೆ ಪಾಠ ಹೇಳಿದರು. ಶುಕಾಚಾರ್ಯರಿಗೆ ಸ್ವಂತ ಮಗ ಭಾರಿ ಸಾಮಾನ್ಯವಾಗಿ ಜನರಿಗೆಲ್ಲ ಉಪದೇಶವನ್ನು ಮಾಡುವವರು. ಎಲ್ಲ ವಿದ್ವಾಂಸರು ಜನರಿಗೆ ಉಪದೇಶವನ್ನು ಮಾಡ್ತಾರೆ, ಮಕ್ಕಳಿಗಲ್ಲ, ಅಳಿಯರಿಗೆಲ್ಲ, ಯಾರಿಗೆ ಉಪದೇಶ ಮಾಡೋದಿಲ್ಲ. ಯಾಕೆ ಅಂದ್ರೆ ಮಕ್ಕಳು ಅವರು ಭೋಗವನ್ನ ಮಾಡಲಿ, ಸುಖವಾಗಿರಲಿ, ಉಳಿದವರು ಜಗತ್ತಿನ ಜನ ಎಲ್ಲ ಬೇಕಾದಷ್ಟು ಕಷ್ಟಪಟ್ಟು ಧರ್ಮವನ್ನು ಮಾಡಲಿ ಅಂತ ಈ ತರಹದ ವ್ಯಾಮೋಹ. ಆದರೆ ಇದಕ್ಕೆ ಅಪವಾದರಾಗಿ ವೇದವ್ಯಾಸ ದೇವರು ತಮ್ಮ ಸ್ವಂತ ಮಗನಾದ ಶುಕಾಚಾರ್ಯರಿಗೆ ಅಧ್ಯಾಪಯಾಮಾಸ. ಯಾಕೆ ಅಂದ್ರೆ ಅವರ ಸ್ವಭಾವ ನಿವೃತ್ತಿ ನಿರತಂ ಮುನಿ, ಸ್ವಯಂ ಅವರಿಗೆ ನಿವೃತ್ತ ಕರ್ಮದಲ್ಲೇನೆ ಅವರಿಗೆ ಆಸಕ್ತಿ ಇತ್ತು, ಮೋಕ್ಷ ಬೇಕೆಂದ ಅಪೇಕ್ಷೆ ಇತ್ತು. ಹಾಗಾಗಿ ಆ ವಿಧವಾದ ಉಪದೇಶವನ್ನು ಮಾಡಿದ್ದಾರೆ. ಆಗ ಪ್ರಶ್ನೆಯನ್ನು ಮಾಡ್ತಾರೆ, ಇದು ಬೃಹತಿ, ಎಷ್ಟು ದೊಡ್ಡದಾದಂತಹ ಸಂಹಿತೆ ಇದು ಭಾಗವತ, ವಿಸ್ತಾರವಾಗಿದೆ. 18,000 ಶ್ಲೋಕಗಳ ಈ ಭಾಗವತವನ್ನ ಶುಕಾಚಾರ್ಯರು ಅಧ್ಯಯನ ಮಾಡಬಹುದಾ? ಶುಕಾಚಾರ್ಯರು ಅವರಿಗೆ ಯಾವುದರಲ್ಲಿ ಆಸಕ್ತಿ ಇಲ್ಲ. ಅವರಿಗೆ ನಾನು ದೊಡ್ಡ ಪಂಡಿತರಾಗಿ ಜಗತ್ತಿನೊಳಗೆ ಖ್ಯಾತಿಯನ್ನು ಪಡೆಯಬೇಕು, ನಾನಾ ವಿಧವಾದಂತಹ ಇವುಗಳನ್ನು ಪಡೆಯಬೇಕು ಅಂತಹ ಅಪೇಕ್ಷೆ ಇಲ್ಲದವರು ಅವರು. ಇದ್ಯಾವುದೂ ಅಪೇಕ್ಷೆ ಇಲ್ಲದಿದ್ದ ಮೇಲೆ ಅವರು ಭಾಗವತವನ್ನ ಅಧ್ಯಯನ ಮಾಡಿದ್ರು ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ, ನಿರ್ಗ್ರಾಹ್ಯ ಅಪಿಕ್ರಮೆ, ಅವರಿಗೆ ಜಗತ್ತಿನೊಳಗೆ ಗ್ರಾಹ್ಯವಾದದ್ದೊಂದೂ ಇಲ್ಲ, ಯಾವುದೂ ಅವರಿಗೆ ಗ್ರಾಹ್ಯವಾದದ್ದಿಲ್ಲ. ಬಂಗಾರ ಬೇಕಾಗಿಲ್ಲ, ಬೆಳ್ಳಿ ಬೇಕಾಗಿಲ್ಲ, ಧಾನ್ಯದ ವಸ ಬೇಕಾಗಿಲ್ಲ, ಬಟ್ಟೆ ಬರೆ ಬೇಕಾಗಿಲ್ಲ. ಶುಕಾಚಾರ್ಯರು ನಗ್ನರಾಗಿ ಸಂಚಾರವನ್ನು ಮಾಡುವವರು. ಬಟ್ಟೆ ಬೇಕಾಗಿಲ್ಲ ಅವರಿಗೆ, ಆಹಾರ ಬೇಕಾಗಿಲ್ಲ, ಮನೆ, ಅಧಿಕಾರ, ಅರಮನೆ, ಸಂಪತ್ತು, ಕೀರ್ತಿ, ಪ್ರತಿಷ್ಠೆ, ಜನರು, ಲೋಕಪ್ರೀತಿ ಏನೂ ಬೇಕಾಗಿಲ್ಲ. ಇಂಥವರಾಗಿದ್ರು ಕೂಡ ಪರಮಾತ್ಮ ಕಾರಣ ಏನು ಅಂದ್ರೆ ಇತ್ತಂಭೂತ ಗುಣ ಹರಿ, ಎಂಥದು ಭಗವಂತರಲ್ಲಿ ಆಸಕ್ತಿ ಎನ್ನುವುದು ಬರುತ್ತೆ. ಪರಮಾತ್ಮನ ಗುಣಗಳನ್ನ ಮೆಚ್ಚುವುದಕ್ಕೆ ಒಂದು ಅರ್ಹತೆ ಬೇಕಾಗತ್ತೆ. ಇಲ್ಲದೆ ಇದ್ರೆ ಈ ಭಾಗವತ, ಭಗವಂತನ ಗುಣಗಳು, ಪರಮಾತ್ಮನ ಮಹಿಮೆ, ಪ್ರಮೇಯ, ತತ್ವ ಇದೆಲ್ಲ ಬರುಡು, ಎಲ್ಲ ವ್ಯರ್ಥ, ಏನೂ ಇಲ್ಲ ಇದರಲ್ಲಿ ಅಂತ ಅವರು ಕೂತಿರ್ತಾರೆ. ಹಾಗಾಗಿ ಕುರುವಂತೆ ಭಕ್ತಿ ಗುಣೋಹರಿ ಪರಮಾತ್ಮ ಆಚಾರ್ಯರು ಅಂತ ಹೇಳಿ ವೇದವ್ಯಾಸ ದೇವರು ಯಾಕೆ ರಚಿಸಿದರು, ಇದನ್ನು ಮೊದಲು ಶುಕಾಚಾರ್ಯರು ಅಧ್ಯಯನ ಮಾಡಿದರು ಹೇಗೆ ಅನ್ನುವ 2 ಮಾತುಗಳ ಸಂಗತಿಯನ್ನು ಕಾರಣವನ್ನು ತಿಳಿಸಿಕೊಟ್ಟು, ಇನ್ನು ಪರೀಕ್ಷಿದ್ರಾಜನಿಗೆ ಉಪದೇಶವನ್ನು ಮಾಡುವ ಪ್ರಸಂಗ ಯಾಕೆ ಬಂತು ಅಂತನ್ನುವುದಕ್ಕೆ ತುಂಬಾ ಹಿಂದಿನಿಂದ ಕಾರಣವನ್ನ ವಿವರಿಸಲಿಕ್ಕೆ ಹೊರಡ್ತಾರೆ. ಏನದು ಅಂದ್ರೆ,
ಯದಾಮೃತೆ ಕೌರವ ಸಂಜಯಾನಾಂ. ಆಗ ಮಹಾಯುದ್ಧವಾಯಿತು. ಆ ಬೀಜ ಹೇಳುವುದಾದರೆ ವಿಶ್ವಯುದ್ಧವಿದ್ದಂತೆ. 1912-14ರಲ್ಲಿ ಆಗಿರುವ ಯುದ್ಧ ಹಾಗೂ 42ರ ಸುಮಾರಿಗೆ ಆಗಿರುವ ಯುದ್ಧ ಅದೇನೂ ಅಲ್ಲ, ಅಂಥ ದೊಡ್ಡದಾದ ಯುದ್ಧವಾಗಿದೆ, ಘನಘೋರವಾದ ಯುದ್ಧವಾಗಿದೆ. ಎಲ್ಲ ರಾಜರು ಒಂದು ಪಕ್ಷದಲ್ಲಿ ಸೇರಿಕೊಂಡಿದ್ದಾರೆ. ಒಂದಾ ಪಾಂಡವರು, ಇಲ್ಲ ಕೌರವರು. ದುಷ್ಟರೆಲ್ಲರೂ ದೈತ್ಯರೆಲ್ಲರೂ ದೈತ್ಯ ಪ್ರೇಮಿಗಳಾಗಿ, ಅಧರ್ಮ ರುಚಿಗಳಾಗಿ, ಅಧರ್ಮದ ಬಗ್ಗೆ ಪ್ರೇಮವಿದ್ದವರು ದುರ್ಯೋಧನನ ಪಕ್ಷದಲ್ಲಿ ಸೇರಿಕೊಂಡು ಘನಘೋರ ಯುದ್ಧವಾಗಿದೆ. ಎಲ್ಲ ದುರ್ಯೋಧನನ ಪಕ್ಷದವರನ್ನೆಲ್ಲ ಸಂಹಾರ ಮಾಡಿದ್ದಾರೆ. ಕೊನೆಗೆ ದುರ್ಯೋಧನ ಸಾಯಬೇಕು. ದುರ್ಯೋಧನ ಮಡಿದು ಭೀಮಸೇನ ಅವನನ್ನ ಹಾಕಿ ಪಕ್ಷಿಗಳನ್ನ ಮುರಿದು ಅವನನ್ನ ಕೆಳಕ್ಕೆ ಬೀಳಿಸಿದ್ದಾನೆ. ಇನ್ನೇನು ಅವನು ಸಾಯಬೇಕು. ಆ ಅವಸ್ಥೆ, ಸತ್ತಿಲ್ಲ, ಶ್ವಾಸ ಇದೆ, ಬದುಕಿದ್ದಾನೆ, ಎಚ್ಚರವಿದೆ. ಅಂಥ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರ ಲೀಡರ್ಶಿಪ್ಪಿನಲ್ಲಿ ಕೃಪಾಚಾರ್ಯರು ಹಾಗೂ ಕೃತವರ್ಮ ಮೂವರು ಸೇರಿ ಕಾನ್ಸ್ಪಿರಸಿ ಮಾಡಬೇಕು ಅಂತನ್ನುವುದಕ್ಕಾಗಿ ಅಶ್ವತ್ಥಾಮಾಚಾರ್ಯರನ್ನು ಕರ್ಕೊಂಡು ಹೋಗ್ತಾರೆ. ದುರ್ಯೋಧನನ ಹತ್ರ ಹೋಗಿ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ಪಾಂಡವರು ಯಾರು ಉಳಿಯಬಾರದು, ಪಾಂಡವರ ವಂಶ ನನ್ನ ವಂಶ ಬೆಳೆಯಬೇಕು. ದುರ್ಯೋಧನನ ಮಕ್ಕಳೆಲ್ಲರೂ ಸತ್ತೋಗಿದ್ದಾರೆ ಈಗ ನಿಜವಾಗಿ ನೋಡಿದರೆ. ಆದರೆ ಮಗಳಿದ್ದಾಳೆ, ಮಕ್ಕಳು ಗಂಡು ಮಕ್ಕಳು ಸತ್ತೋಗಿದ್ದಾರೆ. ಹಾಗಾಗಿ ನನ್ನ ಹೆಂಡತಿಯಲ್ಲಿ ನೀನು ಸಂತಾನವನ್ನು ಉತ್ಪಾದನೆ ಮಾಡಬೇಕು. ಎಂತ ಘೋರವಾದ ವ್ಯಭಿಚಾರ! ಈ ವ್ಯಭಿಚಾರವನ್ನು ಮಾಡ್ತೇನೆ ಅಂತ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಎದುರಲ್ಲಿ ಸಂಕಲ್ಪವನ್ನ ಮಾಡ್ತಾರೆ. ಆ ಕಾಳರಾತ್ರಿ 18ನೇ ದಿವಸ ರಾತ್ರಿ ಬಿದ್ದಾಗ ದುರ್ಯೋಧನ ಸಂಕಲ್ಪವನ್ನ ಮಾಡ್ತಾರೆ. ಆಗಲೇ ಅವರ ಬ್ರಹ್ಮಚರ್ಯ ಹೋಯಿತು ಅಂತ ಹೇಳ್ತೇವೆ. ಹಾಗಾಗಿ ಆ ರೀತಿಯಾಗಿದೆ. ಆ ಸಂದರ್ಭದಲ್ಲಿ ಅಲ್ಲಿಯ ಒಂದು ಎಷ್ಟು ವಿಚಿತ್ರ ಭಗವಂತನ ಲೀಲೆ. ಪರಮಾತ್ಮ ಪಾಂಡವರನ್ನ ಮಾತ್ರ ಬದುಕಿಸಬೇಕು ಅಂತ ಭಗವಂತನ ಸಂಕಲ್ಪ. 5 ಜನರನ್ನು ಉಳಿಸಬೇಕು, ಇನ್ನೆಲ್ಲ ಜನರನ್ನು ಕಳಿಸಬೇಕು ಅಂತ ಭಗವಂತನ ಸಂಕಲ್ಪ. ಅದಕ್ಕೆ ತಕ್ಕಂತೆ ಪರಮಾತ್ಮ ಯುದ್ಧವಾದ ದಿನವೇ ಪಾಂಡವರನ್ನೆಲ್ಲ ಕರೆದುಕೊಂಡು ಬೇರೆ ಶಿಬಿರಕ್ಕೆ ಕರೆದೊಯ್ದಿದ್ದಾನೆ. ಧೃಷ್ಟದ್ಯುಮ್ನ ಹಿಡಿದು ದ್ರೌಪದಿಯ 5 ಮಕ್ಕಳನ್ನು ಹಿಡಿದು ಎಲ್ಲರನ್ನೂ ಒಂದು ತಮ್ಮ ಹಳೆಯ ಶಿಬಿರದಲ್ಲಿ ಮಲಗಿಸಿದ ಪರಮಾತ್ಮ. ಅಶ್ವತ್ಥಾಮಾಚಾರ್ಯರು ಬಂದು ದ್ರೌಪದಿಯ 5 ಜನ ಮಕ್ಕಳನ್ನ ಕೊಚ್ಚಿ ಕೊಂದು ಹಾಕಿದ್ದಾರೆ. ಧೃಷ್ಟದ್ಯುಮ್ನನ್ನು ಕೊಚ್ಚಿ ಕೊಂದು ಹಾಕಿದ್ದಾರೆ, ಸಂಹಾರ ಮಾಡಿದ್ದಾರೆ. ಆಗ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ. ಬ್ರಹ್ಮಾಸ್ತ್ರವನ್ನ ಬಿಟ್ಟರೆ ವಿಚಿತ್ರವಾದ ಬ್ರಹ್ಮಾಸ್ತ್ರವನ್ನು ಬಿಡುವುದಕ್ಕೆ ಕಾರಣ ಹೀಗಾಯ್ತು. ಆ 5 ಜನರ ಸಂಹಾರವಾದದ್ದಕ್ಕೆ ಅದನ್ನ ಹೋಗಿ ಸುದ್ದಿ ಹೇಳಿದ ಒಬ್ಬವ. ಕತ್ತಲಲ್ಲಿ ಅಶ್ವತ್ಥಾಮಾಚಾರ್ಯರ ಆ ಓಡಿ ಹೋದಂತಹ ವ್ಯಕ್ತಿ ಶಿಬಿರಕ್ಕೆ ಹೋಗಿ ದ್ರೌಪದಿ ಹಾಗೂ ಭೀಮಸೇನಾದಿಗಳಿಗೆ ಸುದ್ದಿಯನ್ನು ಮುಟ್ಟಿಸ್ತಾನೆ, ನಿನ್ನ 5 ಜನ ಮಕ್ಕಳು ತೀರಿ ಹೋಗಿದ್ದಾರೆ. ಆಗ ತುಂಬಾ ದುಃಖವಾಗಿ ಆಯ್ತು ಅಂತ ಹೇಳಿ ಅವನನ್ನು ಹಿಡಿಯುವುದಕ್ಕಾಗಿ ಕನಸಿನಲ್ಲಿ ಅರ್ಜುನ ಮತ್ತು ಕೃಷ್ಣರಿಬ್ಬರು ರಥದಲ್ಲಿ ಕೂತ್ಕೊಂಡು ತೆರಳಿದ್ದಾರೆ. ವೇಗದಿಂದ ಬೆನ್ನತ್ತಿ ಬರ್ತಾ ಇದ್ದದ್ದನ್ನ ತಿಳಿದು ಅಶ್ವತ್ಥಾಮಾಚಾರ್ಯ ಓಡಿ 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 ದೂರದವರೆಗೆ ಹೋಗ್ತಾನೆ. ಇನ್ನು ಓಡುವುದು ಸಾಧ್ಯವಿಲ್ಲ ಅಂತಾದಾಗ ತಾನೇ ಬ್ರಹ್ಮಶಿರ ಎಂಬಂತಹ ಅಸ್ತ್ರವನ್ನ ಬಿಟ್ಟು ಬಿಡ್ತಾನೆ. ಬ್ರಹ್ಮಶಿರ ಅಂದ್ರೆ ಏನು? ಬ್ರಹ್ಮಾಸ್ತ್ರ ಅಂದ್ರೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದ ಒಂದು ವಿಶಿಷ್ಟವಾದ ಕ್ರಮದಲ್ಲಿ ಜಪವನ್ನ ಮಾಡಿದಾಗ ಬ್ರಹ್ಮಾಸ್ತ್ರ ಎನ್ನುವುದು ಸಿದ್ಧವಾಗತ್ತೆ. ಅದರ ವಿಪರೀತವಾದ ಕ್ರಮದಲ್ಲಿ ಅದನ್ನ ಪಠನ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ಅದು ಬ್ರಹ್ಮಶಿರೋಸ್ತ್ರ ಅಂತ ಕರೀತಾರೆ ಎಂದು ಅಹಿರ್ಬುದ್ಧ ಸಂಹಿತ ಹೇಳುತ್ತದೆ. ಅಂಥ ಬ್ರಹ್ಮಶಿರೋಸ್ತ್ರ ಏನಿದೆಯಲ್ಲ ಅದನ್ನ ಬಿಟ್ಟಿದ್ದಾರೆ. ಬಿಟ್ಟಾಗ ಆ ಬ್ರಹ್ಮಶಿರೋಸ್ತ್ರ ಅಂತನ್ನೋದು ಈ ಪಂಚಪಾಂಡವರ ಎದುರಾಗಿ ಬಂದಿದೆ. ಪಂಚಪಾಂಡವರ ಎದುರಾಗಿ ಹಾಗೂ ಉತ್ತರಾದೇವಿ ಅಭಿಮನ್ಯುವಿನ ಮಡದಿ ಅವಳು ಅದೀಗ ಅವಳು ಬಸರಿಯಾಗಿದ್ದಾಳೆ. ಆ ಕೂಸು ಅಲ್ಲಿದೆ. ಇನ್ನು ಅದು ಚಿಕ್ಕ ಕೂಸು, ಅರ್ಥಾತ್ 1 ತಿಂಗಳು 2 ತಿಂಗಳು 3 ತಿಂಗಳವರೆಗೆ ಇರುವಂತಹ ಕೂಸದು. ಅದರ ಮೇಲೆ ಪ್ರಯೋಗವನ್ನ ಮಾಡಿದ್ದ. ಅದನ್ನ ಅವನನ್ನ ಹಿಡಿದು ಹೆಡಬರಿಗೆ ಕಟ್ಟಿ ಆ ಅಶ್ವತ್ಥಾಮಾಚಾರನ ಕರೆತಂದು ದ್ರೌಪದಿಯ ಎದುರಲ್ಲಿ ಹಾಕಿ ಅವನನ್ನು ಸಂಹಾರ ಮಾಡಬೇಕು ಅಂತನ್ನುವ ಆಲೋಚನೆ ಬಂದಾಗ ದ್ರೌಪದಿ ಹೇಳ್ತಾರೆ, ಬಿಟ್ಟು ಬಿಡು, ಇವನನ್ನು ಸಂಹಾರ ಮಾಡುವುದು ಬೇಡ. ಮುಚ್ಯತಾಂ ಏಷಃ ಬ್ರಾಹ್ಮಣೋ ನಿತರಾಂ ಗುರುಹು. ಇವನು ಬ್ರಾಹ್ಮಣ, ಇವನನ್ನು ಬಿಟ್ಟು ಬಿಡು, ಸಂಹಾರ ಮಾಡುವುದು ಬೇಡ.
ಎಂದಾಗಿ ಅವಳು ಹೇಳ್ತಾಳೆ. ಆಗ ತುಂಬ ದುಃಖದಿಂದ ದ್ರೌಪದಿಗೆ ಬಹಳ ದುಃಖವಾಗಿದೆ. ಅದನ್ನೆಲ್ಲ ಸಹಿಸಿಕೊಂಡು ಹೇಳ್ತಾಳೆ, ಅವನನ್ನು ಬಿಟ್ಟು ಬಿಡು. ಯಾಕೆ? ನಾನು ಮಕ್ಕಳನ್ನ ಕಳೆದುಕೊಂಡು ಹೇಗೆ ದುಃಖ ಅನುಭವಿಸ್ತಾ ಇದ್ದೇನೆ ನನಗೆ ಗೊತ್ತು. ಹಾಗೆ ಈ ಅಶ್ವತ್ಥಾಮನ ತಾಯಿ ಕೃಪಿ, ದ್ರೋಣಾಚಾರ್ಯರ ಹೆಂಡತಿ, ಅವಳೂ ಇದೇ ರೀತಿ ದುಃಖ ಪಡುವುದು ಬೇಡ, ಆದ್ದರಿಂದ ಸಂಹಾರ ಮಾಡಬೇಡ ಅಂತ ಹೇಳ್ತಾಳೆ. ಆಯಿತು ಅಂತ ಬಿಡ್ತಾನೆ. ಬಿಡುವಾಗ ಮೊದಲು ಅರ್ಜುನ ಹೊರಟಾಗ ತಾನು ಪ್ರತಿಜ್ಞೆಯನ್ನ ಮಾಡಿ ಹೊರಟಿದ್ದ, ಅಶ್ವತ್ಥಾಮನ ಸಂಹಾರವನ್ನ ಮಾಡೇ ಮಾಡ್ತೇನೆ ಅಂತ ಅನ್ನುವುದಾಗಿ. ಭೀಮಸೇನ ದೇವರು ಮಾಡಬೇಕು ಅಂತ ಹೇಳ್ತಾ ಇದ್ರು, ಕೃಷ್ಣನೂ ಹೇಳಿದ್ದ ಆಜ್ಞೆ. ಈ ಎರಡು ಕಡೆಗೆ, ಒಂದು ಕಡೆಗೆ ಧರ್ಮರಾಜ ಮತ್ತು ದ್ರೌಪದಿ ಬೇಡ ಅಂತ, ಉಳಿದವರೆಲ್ಲ ಬೇಕು ಅಂತ. ಏನ್ ಮಾಡಬೇಕು ಅಂತ ಕೃಷ್ಣನೇ ಅರ್ಜುನನಿಗೆ, ಈ ಧರ್ಮ ಸಂಕಟ, ನೀನೇ ನಿರ್ಣಯವನ್ನು ತೆಗೆದುಕೋ, ನೋಡೋಣ ನಿನಗೆ ಎಷ್ಟು ಸೂಕ್ಷ್ಮವಾದ ಧರ್ಮದ ಜ್ಞಾನವಿದೆ ಅಂತನ್ನುವಂತೆ ಚಾಲೆಂಜಿನಂತೆ ಪ್ರಶ್ನೆಯನ್ನು ಕೇಳಿದಾಗ ಅರ್ಜುನ ಮಹಾಜ್ಞಾನಿ, ಇಂದ್ರಾವತಾರ, ಅವನು ಆಗ ನಿರ್ಣಯವನ್ನು ಮಾಡ್ತಾನೆ. ಬಂಧನಂ ದ್ರವಿಣಾದಾನಂ ಸ್ಥಾನಾನ್ ನಿರ್ಯಾಪಣಂ ಯತ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ. ವಿಚಿತ್ರ, ಬಹಳ ಮಹತ್ವದ್ದು ಮಾತು. ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್ನಂತನ್ನುವುದಾಗಿ ಶಾಸ್ತ್ರವನ್ನು ಇಟ್ಟುಕೊಂಡು ಹಿಂದೆ ದ್ರೋಣಾಚಾರ್ಯನ ಸಂಹಾರ ಮಾಡುವುದಕ್ಕೆ ಸಂಕೋಚ ಪಟ್ಟಿಲ್ಲ. ಆದರೆ ಈಗ ಮಾತ್ರ ಅಶ್ವತ್ಥಾಮಾಚಾರ್ಯರು ನೋಡಿದ್ರೆ ಅವರು ಆತಾಯಿಗಳೇ, ಆದರೆ ಆತತಾಯಿಯಾಗಿದ್ದರೂ ಕೂಡ ಅವರನ್ನು ಕೊಲ್ಲುವುದಕ್ಕೆ ಹೋಗ್ತಾ ಇಲ್ಲ. ಇದು ವ್ಯತ್ಯಾಸ ಇದೆ. ಯಾಕೆ ಹೀಗೆ ಅನ್ನುವುದಕ್ಕೆ ಕಾರಣವನ್ನು ತಿಳಿಬೇಕು. ಅವರು ಯುದ್ಧಗ್ರಸ್ತರಾದವರು, ಯುದ್ಧ ಮಧ್ಯದಲ್ಲಿದ್ದವರು, ಯುದ್ಧದಲ್ಲಿ ಬಂದು ಬಾಣವನ್ನು ಬಿಡ್ತಾ ಇದ್ದಾರೆ ಇನ್ನು. ಆದರೆ ಅಶ್ವತ್ಥಾಮಾಚಾರ್ಯರು ಯುದ್ಧದಲ್ಲಿ ಇದ್ದವರಲ್ಲ. ಹಾಗಾಗಿ ಅವರು ಆತತಾಯಿಗಳಾಗಿದ್ದರೂ ಕೂಡ ಅವರಿಗೆ ವಧವನ್ನ ಬೇರೆ ರೀತಿಯಿಂದ ಧರ್ಮಶಾಸ್ತ್ರ ಹೇಳಿ ಮಾಡಿಸಿ ಬಿಡುತ್ತದೆ. ಅರ್ಥಾತ್ ಅವರ ತಲೆಯಲ್ಲಿರುವಂತಹ ಸಹಜಾತವಾದ ಒಂದು ಮಣಿ, ಸ್ವಾಭಾವಿಕವಾದ ಒಂದು ಮಣಿ, ಆ ಮಣಿಯನ್ನ ಕಿತ್ತಿಕೊಳ್ತಾರೆ, ಅವರಿಗೆ ಬಂಧನವನ್ನ ಮಾಡ್ತಾರೆ, ಹಾಗೂ ಅವರನ್ನ ಗಡಿಪಾರು ಮಾಡಿ ಕಳಿಸಿ ಬಿಡ್ತಾರೆ. ಅದು ದೊಡ್ಡ ಕಥೆ ಇದೆ. ಅವರು ಎಂದಿಗೂ ಕೂಡ ಕಾಶ್ಯಾದಿ ಕ್ಷೇತ್ರ, ಕಾಶಿಯಲ್ಲಿ ಮುಖ್ಯವಾಗಿ, ಅಲ್ಲಿ ರಾತ್ರಿ ಸಂಜೆ ಹೊತ್ತಿಗೆ ತನಗೆ ಗಾಯವಾಗಿದೆ ಅಂತನ್ನುವುದಕ್ಕೆ ಎಣ್ಣೆ ಬೇಡ್ತಾ ಇರ್ತಾರೆ ಅಂತೆಲ್ಲ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಾನಾ ವಿಧವಾದ ಕಥೆಯನ್ನು ಹೇಳ್ತಾರೆ. ಅವರೇ ಮುಂದಿನ ಕಲ್ಪದಲ್ಲಿ ಆ ದ್ರೌಣಿಹಿ ವ್ಯಾಸಃ, ವೇದವ್ಯಾಸ ದೇವರಾಗಿ ವೇದ ವಿಭಾಗ ಇವುಗಳನ್ನ ಮಾಡ್ತಾರೆ ಅನ್ನುವಂತಹ ಮಾತನ್ನ ಕೇಳ್ತೇವೆ. ಆ ರೀತಿಯಾಗಿ ಆದ ಮೇಲೆ ಧರ್ಮ್ಯಂ ನ್ಯಾಯಂ ಸಕರುಣಂ ನಿರ್ವಲೀಕಂ ಸಮಂ ಮಹತ, ಆ ರೀತಿಯಾಗಿ ಆಗಿದೆ. 6 ಬಾಣಗಳು, ಅದರಲ್ಲಿ ಒಂದು ಬಾಣ ಉತ್ತರೆಯ ಗರ್ಭದಲ್ಲಿ ಬಿತ್ತು. ಆ ಉತ್ತರೆಯ ಗರ್ಭದಲ್ಲಿ ಈ ಕೃಷ್ಣ ಹೇಳ್ತಾ ಇದ್ದಾನೆ, ಸರ್ವಥಾ ಉತ್ತರೆಯ ಗರ್ಭದ ಮೇಲೆ ಬಾಣ ಹಾಕಬೇಡ. ನಿನಗೇನಾದ್ರೂ ಪ್ರಾಣ ಪ್ರಯೋಗ ಮಾಡಬೇಕು ಅಂತ ಹಠವಿದ್ದರೆ ನೀನು ಅಭಿಮನ್ಯುವಿನ ಮೃತ ದೇಹದ ಮೇಲೆ ಪ್ರಯೋಗವನ್ನು ಮಾಡು. ಹೆದೆ ಏರಿಸಿ ಬಿಟ್ಟಿದ್ರೆ ಅಭಿಮನ್ಯುವಿನ ಮೃತ ದೇಹದ ಮೇಲೆ ಪ್ರಯೋಗ ಮಾಡು. ಆ ಅಭಿಮನ್ಯುವಿನ ಮಗ, ಅವನನ್ನ ಸಂಹಾರ ಮಾಡಬೇಡ. ಆಗ ಅಶ್ವತ್ಥಾಮಾಚಾರ ಅಂತಾರೆ, ನಿನ್ನ ತಂಗಿಯ ಮಗ ಅಂತ ನಿನಗೆ ಸ್ವಾರ್ಥ ಉಂಟು ನಿನಗೆ ಅಂತ. ಕೃಷ್ಣ ಅಂತಾನೆ, ನೀನು ಬಿಟ್ಟಾದ್ರೂ ಬಿಡು, ನೋಡೋಣ, ನಾನು ನೋಡ್ತೀನಿ ಅಂತ ಹೇಳಿ ಪರಮಾತ್ಮ ಗರ್ಭದಲ್ಲಿ ಪ್ರವೇಶ ಮಾಡಿ, ಸರ್ವಾಂತರ್ಯಾಮಿಯಾಗಿರುವ ಪರಮಾತ್ಮ ಗರ್ಭದಲ್ಲಿ ಪ್ರವೇಶ ಮಾಡಿ, ಆ ಕೂಸಲಿ ಸುತ್ತಲೂ ಬರುವಂತಹ ಆ ಬ್ರಹ್ಮಾಸ್ತ್ರವನ್ನ, ಬ್ರಹ್ಮಶಿರೋಸ್ತ್ರವನ್ನ ಪರಮಾತ್ಮ ತಾನು ಗದಾ ಚಕ್ರಧಾರಿಯಾಗಿ ರಕ್ಷಣೆ ಮಾಡಿದ, ಮಗನನ್ನ ಬದುಕಿಸಿದ. ಯಾಕೆ ಅಂದ್ರೆ ಕುರುಪಾಂಡವಾನಂ ಸಂತಾನ ಬೀಜಂ, ಕೌರವರ ಪಾಂಡವರಲ್ಲಿ ಇದು ಒಂದೇ ಒಂದು ಸಂತಾನ ಬೀಜ. ಶರವತ್ರಾತ ಭೀಮಸೇನ ದೇವರ ಮಗನಾಗಿದ್ದರೂ ಕೂಡ ಅವನು ಸ್ವರ್ಗಕ್ಕೆ ಹೋಗಿಬಿಟ್ಟ ರುದ್ರದೇವರ ಜೊತೆಗೆ. ಹಾಗಾಗಿ ಕಾಲಿಯ ಜೊತೆಗೆ ಹೋಗಿಬಿಟ್ಟ, ಕಾಲಿಯ ಜೊತೆಗೆ ಹೋಗಿಬಿಟ್ಟ. ಹಾಗಾಗಿ ಶರವತ್ರಾತ ಉಳಿಯೋಂತಿಲ್ಲ. ಆದ್ದರಿಂದ ಇವನೊಬ್ಬನೇ. ಇಷ್ಟೆಲ್ಲ ಆಗಿದೆ. ಆಗ ಕುಂತಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾಳೆ. ತುಂಬಾ ಸುಂದರವಾಗಿರುವಂತಹ ಪ್ರಾರ್ಥನೆ. ಅಲಕ್ಷ್ಯಂ ಸರ್ವಭೂತಾನಾಂ, ಯಾರಿಗೂ ಕಾಣುವುದಿಲ್ಲ. ಭಗವಂತನ ಸ್ವಭಾವ, ದೇವರು ತೋರಬೇಕು ಅಂದ್ರೆ ತೋರ್ತಾನೆ, ತೋರಬಾರದು ಅಂದ್ರೆ ಏನಾದರೂ ತೋರುವುದಿಲ್ಲ. ಯಾವ ಪ್ರಯತ್ನಗಳಿಂದ ದೇವರನ್ನ ನಾವು ತೋರುವಂತೆ ಮಾಡುವುದು ಸಾಧ್ಯವಿಲ್ಲ. ಇಂಥದ್ದು ಭಗವಂತನ ಅದ್ಭುತವಾದಂತಹ ಶಕ್ತಿ. ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್ ವಿಷಾತ್ ಮಹಾಗ್ನೇಹೆ ಪುರುಷಾದ ದಂಶನಾತ್ ಅಸತ್ಸಭಾಯಾ ವನವಾಸ ಕೃಚ್ಛತಃ ಮೃಧೆ ಅನೇಕ ಮಹಾರಥಾಸ್ತ್ರತಃ
ದ್ರೌಣ್ಯಸ್ತತಶ್ಚಾಸ್ಮ ಹರೇಭ ರಕ್ಷಿತಾ. ವಿಷದ ಲಡ್ಡಿಗೆಯನ್ನ ನನ್ನ ಭೀಮನಿಗೆ ತಿನ್ನಿಸಿದ ದುರ್ಯೋಧನ, ಆಗಲೂ ನೀನು ಕಾಪಾಡಿದೆ ಸ್ವಾಮಿ. ಮಹಾಜ್ಞೇಹೆ, ಆ ಅರಗಿನ ಮನೆಯಲ್ಲಿ ಬೆಂಕಿ ಹಚ್ಚಿ ಎಲ್ಲ ಮಾಡಿದ್ದಾಯಿ, ಆಗಲೂ ನೀನೇ ರಕ್ಷಣೆ ಮಾಡಿದ್ದಿ. ಪುರುಷಾದ ದಂಶನಾಥ್, ಹೊರಗೆ ಬಂದರೆ ಆ ಹಿಡಿಂಬ ಅವನು ಕೊಲ್ಲುವುದಕ್ಕೆ ಬಂದ, ಆಗಲೂ ನೀನು ಕಾಪಾಡಿದೆ. ಅಸತ್ ಸಭಾಯಾಹ, ಆ ದ್ರೌಪದಿಗೆ ಅವಮಾನ ಮಾಡುವ ಸಭೆ, ಅಲ್ಲಿ ನೀನು ಕಾಪಾಡಿದೆ, ರಕ್ಷಣೆ ಮಾಡಿದೆ. ವನವಾಸದಲ್ಲಿ ರಕ್ಷಿಸಿದೆ. ಯುದ್ಧಗಳು ಒಂದೇ ಎರಡೇ ಮೂರೇ ನೂರಾರು ಯುದ್ಧಗಳಾಗಿವೆ, ಸಣ್ಣದು ದೊಡ್ಡದು. ಆ ಎಲ್ಲ ಯುದ್ಧಗಳಲ್ಲಿ ನೀನು ಪರಮಾತ್ಮ ರಕ್ಷಣೆ ಮಾಡಿದ್ದಿ. ಕೊನೆಗೆ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿ ರಕ್ಷಿತ. ದ್ರೌಣಿಯ ಅಸ್ತ್ರ ಒಂದಸ್ತ್ರ, ದ್ರೌಣ್ಯಸ್ತ್ರತಃ ಅಂತ ತಸಿಲ್ ಪ್ರತ್ಯಯ. ಆ ತಸಿಲ್ ಪ್ರತ್ಯಯ ಬಹುವಚನವನ್ನು ಏಕವಚನವನ್ನು ಇಟ್ಟುಕೊಳ್ಳಬಹುದು. ಅಶ್ವತ್ಥಾಮಾಚಾರ್ಯರು ಬಿಟ್ಟ ನಾರಾಯಣಾಸ್ತ್ರದಿಂದ ನೀನು ಕಾಪಾಡಿದೆ. ಅಶ್ವತ್ಥಾಮಾಚಾರ್ಯರಿಗೂ ಭೀಮನಿಗೂ ಆಗಿರುವ ಘೋರ ಯುದ್ಧದಿಂದ ಕಾಪಾಡಿದೆ. ಈಗ ನನ್ನ ಮೊಮ್ಮಗನನ್ನ ಮರಿಮಗನನ್ನ ನೀನು ರಕ್ಷಣೆ ಮಾಡಿದ್ದಿ ಸ್ವಾಮಿ. ವಿಪದ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಒಂದು ಮಾತು ನಾವು ಸರಿಯಾಗಿ ತಿಳಿಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವೇ ಕೊನೆಗೆ ನಿಲ್ಲುವ ಸಿದ್ಧಾಂತ, ಕೊನೆಗೂ ನಿಲ್ಲುವ ಸಿದ್ಧಾಂತ. ಪ್ರಳಯ ಬಂದರೂ ನಿಲ್ಲುವ ಸಿದ್ಧಾಂತ ಆಚಾರ್ಯರ ಸಿದ್ಧಾಂತ. ಭಾಗವತ ಹೇಳುತ್ತೆ, ಕುಂತಿ ಪ್ರಾರ್ಥನೆ ಮಾಡ್ತಾಳೆ, ವಿಪತ್ತುಗಳು ಬರಲಿ ಸ್ವಾಮಿ, ನಿನ್ನ ದರ್ಶನವಾಗತ್ತೆ, ನಿನ್ನಲ್ಲಿ ಭಕ್ತಿ ಬರ್ತದೆ, ನಿನ್ನಲ್ಲಿ ಸ್ಮರಣೆ ಆಗ್ತದೆ ಅಂತ ಹೇಳ್ತಾರೆ. ವಿಪತ್ತು ಬಂದಾಗ ಎಷ್ಟು ಜನ ರಾಬರಿ ಮಾಡುವುದಿಲ್ಲ, ಎಷ್ಟು ಜನ ಶೆರೆ ಕುಡಿಯುವುದಿಲ್ಲ, ಎಷ್ಟು ದುರ್ಮಾರ್ಗಕ್ಕೆ ಹೋಗುವುದಿಲ್ಲ, ಎಷ್ಟು ಜನ ಖೂನಿ ಮಾಡುವುದಿಲ್ಲ, ಎಷ್ಟು ಜನ ಅನ್ಯಾಯ ಮಾಡುವುದಿಲ್ಲ, ಎಲ್ಲರನ್ನ ದ್ವೇಷ ಮಾಡುವುದಿಲ್ಲ, ಸಿನಿಕ್ ಆಗ್ತಾರೆ. ಯಾಕೆ? ವಿಪತ್ತುಗಳು ಬಂದದ್ದರಿಂದ ಭಕ್ತಿ ಬರ್ತದೆ ಅಂತ ಹೇಳುವ ಮಾತೇನಿದೆ ಅಂತತಃ ಅವರಿಗೆ ಮಾತ್ರ ಸಾಧ್ಯ. ಸಾತ್ವಿಕವಾದ ಯೋಗ್ಯತೆ ಸ್ವರೂಪದಲ್ಲಿ ಭಗವದ್ಭಕ್ತಿ ಇದ್ದಂಥವರಿಗೆ ಎಲ್ಲ ವಿಪತ್ತುಗಳು ಕೂಡ ಅವರಿಗೆ ಇಲ್ಲ, ಯಾರಿಗೆ ಪುಣ್ಯವಿಲ್ಲ, ಯಾರು ಭಕ್ತಿ ಮಾಡುವವರಲ್ಲ ಅಂಥ ನೀಚರಿಗೆ ವಿಪತ್ತುಗಳು, ಆಪತ್ತುಗಳು, ಸಂಕಷ್ಟಗಳು ಮತ್ತಷ್ಟು ಪಾಪವನ್ನು ಮಾಡುವುದಕ್ಕೆ ಪ್ರೇರಿಸ್ತವೆ, ಎಂದೆಂದಿಗೂ ಭಕ್ತಿಯನ್ನು ಉಂಟು ಮಾಡುವುದಿಲ್ಲ. ಹಾಗಾಗಿ ಆಚಾರ್ಯರು ಹೇಳುವಂತೆ ಯೋಗ್ಯತಾ, ಆ ಅನಾದಿವಾದಂತಹ ಯಾವ ಯೋಗ್ಯತೆಯೋ ಅದೇ ವಿಪತ್ತು ಸಂಪತ್ತು ಎರಡರಲ್ಲೂ ಕೂಡ ಭಕ್ತಿಯನ್ನು ಕೊಡತಕ್ಕಂತಹದ್ದು, ಹೊರತು ಇನ್ಯಾವುದಲ್ಲ. ಹಾಗಾಗಿ ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ತುಂಬ ಹೆಚ್ಚು ಸಂಪತ್ತನ್ನ ಗಳಿಸಿ ಮಕ್ಕಳಿಗೆ ಐಶ್ವರ್ಯವನ್ನೇ ಬರೀ ಕೊಟ್ಟರೆ ಏನೂ ಪ್ರಯೋಜನವಿಲ್ಲ. ಶತಮಾನಗಳು ಉರುಳಿದಾಗಲೂ ನಾವು ನೋಡ್ತಾ ಇದ್ದ ಮಾತು ಒಂದೇ ಒಂದು, ಎಷ್ಟು ಸಂಪತ್ತು ಕೊಡ್ತೀರಿ ಅಷ್ಟು ದುರ್ವ್ಯಸನಗಳಿಗೆ ಬೀಳ್ತಾರೆ, ದುರಾಚಾರವನ್ನು ಮಾಡ್ತಾರೆ, ದೇವರಿಂದ ದೂರವಾಗ್ತಾರೆ, ಕಿಂಬಹುನ ಸ್ವಂತ ತಂದೆ ತಾಯಿಗಳಿಂದ ದೂರವಾಗ್ತಾರೆ. ಧರ್ಮಲಂಡರಾಗಿ ತಂದೆ ತಾಯಿಗಳಿಂದ ದೂರವಾಗಿ ಜಾತಿಭ್ರಷ್ಟರಾಗಿ ದೇವರನ್ನ ಸರ್ವಥಾ ಪರಿಪೂರ್ಣವಾಗಿ ಮರ್ತು ಬಿಟ್ಟು ಭೋಗದಲ್ಲಿ ಆಸಕ್ತರಾಗ್ತಾರೆ. ಈ ತರಹದ ಅವಸ್ಥೆ ಮಕ್ಕಳಿಗೆ ಬೇಕು ಅಂತ ಅಪೇಕ್ಷೆ ಪಡುವವರು ಐಶ್ವರ್ಯವನ್ನು ಕೊಡಲಿ. ಐಶ್ವರ್ಯ ಮಕ್ಕಳಿಗೆ ಒಳ್ಳೆತನ ಬರಬೇಕು ಅಂತನ್ನುವ ಅಪೇಕ್ಷೆ ಯಾರಿಗಾದರೂ ಇದ್ದರೆ ಮಾತ್ರ ಅವರು ಕೇವಲ ಐಶ್ವರ್ಯವನ್ನು ಕೊಟ್ಟು ಪ್ರಯೋಜನವಿಲ್ಲ. ಒಳ್ಳೆ ಸಂಸ್ಕಾರಗಳನ್ನ, ಶುಭವಾದ ಜ್ಞಾನವನ್ನ, ವಿವೇಕವನ್ನ ಮನಸ್ಸಿನಲ್ಲಿ ಮೂಡಿಸುವ ಅವಶ್ಯಕತೆ ಇದೆ. ಜನ್ಮೈಶ್ವರ್ಯ ಶ್ರುತಶ್ರೇಭಿ ಏಧಮಾನ ಮದಃ ಪುನಾನ್ ನಾರ್ಹಯಿತ್ಯಭಿಧಾತಂ ವೈ ತ್ವಾಮಕಿಂಚನ ಗೋಚರಂ. ಪರಮಾತ್ಮನ ಭಗವಂತನ ನಾಮಸ್ಮರಣೆ ಮಾಡುವಂತಹ ಅರ್ಹತೆನೇ ಉಳಿಯುವುದಿಲ್ಲ. ಯಾರಿಗೆ ಉನ್ಮತ್ತನೋ, ಯಾರಿಗೆ ಪಾಪವಿದೆಯೋ ಅವರಿಗೆ ಸಾಧ್ಯವಿಲ್ಲ. ಗೋಪ್ಯಾದದೆ ತ್ವಯಿ ಕೃತಾಗಸಿದಾಮತಾವದ್ಯಾತೆ ದಶಶ್ರುಕಲಿಲಂಜನ ಸಂಭ್ರಮಕ್ಷಂ ವಕ್ತ್ರಂ ವಿನಮ್ಯ ಭಯಭಾವನಯ ಸ್ಥಿತಸ್ಯ ಸಾಮಾಮ್ಯ ಮೋಹಯತಿ ಭೀರಪಿ ಯಂ ಬಿಭೇತಿ. ಜಗತ್ತಿನಲ್ಲಿ ಭೀತಿಗೆ ಅಭಿಮಾನಿ ದೇವತೆಯಾಗಿ ಇರುವಂತಹ ದುರ್ಗಾದೇವಿ, ಆ ದುರ್ಗಾದೇವಿಯು ಕೂಡ ಭಗವಂತನಿಂದ ಅಂಜುತ್ತಾಳೆ, ಭಗವಂತನಿಂದ ದೂರ ಸರಿತಾಳೆ, ಪರಮಾತ್ಮನಿಗೆ ಭೀತಳಾಗ್ತಾಳೆ. ಹೀಗಿರುವಾಗ ಪರಮಾತ್ಮ ನೀನು ಸರ್ವಸ್ವಾಮಿ, ಸರ್ವರ ಒಡೆಯ. ಆದರೆ ಕೃಷ್ಣನ ಒಂದು ಮಹಿಮೆಯನ್ನು, ಒಂದು ಸಣ್ಣದಾದ ಮಹಿಮೆಯನ್ನು ಹೇಳ್ತಾರೆ. ತುಂಬ ಮಹತ್ವದ್ದು ಆದರೆ ಚಿಕ್ಕದಾದ ಮಹಿಮೆ. ಏನದು ಅಂದ್ರೆ
ಶಾಸ್ತ್ರ ಕುಂತಿ ಹೇಳ್ತಾಳೆ, ಕುಂತಿ ಕೃಷ್ಣನಿಗೆ ಸೋದರತ್ತೆ, ತಂದೆಯ ತಂಗಿ. ಕುಂತಿ ಸೋದರತ್ತೆ ಆದದ್ದರಿಂದ ತನ್ನ ಅಣ್ಣನ ಮನೆಗೆ ಆಗಾಗ ಹೋಗೋಳು. ಹೋದಾಗ ಒಂದು ಬಾರಿ ಕೃಷ್ಣ ಚಿಕ್ಕ ಹುಡುಗ, ಚಿಕ್ಕ ಮಗುವಾಗಿರುವಾಗ ಕುಂತಿ ಅತ್ತೆ ಮನೆಗೆ, ಅರ್ಥಾತ್ ತನ್ನ ತವರು ಮನೆಗೆ ಹೋಗಿದ್ದಾಳೆ, ವಸುದೇವನ ಮನೆಗೆ. ವಸುದೇವನ ಮನೆಗೆ, ನಂದನ ಮನೆಗೆ ಹೋದ ಸಂದರ್ಭದೊಳಗೆ ಪರಮಾತ್ಮ ಏನೋ ತುಂಟುತನ ಮಾಡಿದ್ದಾನೆ, ನವನೀತ ಚೌರ್ಯ ಮಾಡಿದ್ದಾನೆ. ಅದಕ್ಕಾಗಿ ತಾಯಿ ಕೈಯಲ್ಲಿ ಕೋಲು ಹಿಡಿದು ಅವನನ್ನು ಹೊಡೆಯುವುದಕ್ಕಾಗಿ ಬಂದಿದ್ದಾಳೆ. ಬಂದಾಗ ಪರಮಾತ್ಮನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕುಂತಿ ಈ ಸಂದರ್ಭವನ್ನ, ಸನ್ನಿವೇಶವನ್ನ ನೆನೆಸ್ತಾಳೆ. ಪರಮಾತ್ಮ, ನಿನಗೆ ತಾಯಿ ಕೈಯಲ್ಲಿ ಕೋಲು ಹಿಡಿದು ಹೊಡೆಯುವುದಕ್ಕೆ ಬಂದಾಗ ಕಣ್ಣೀರು ಬಂತಲ್ಲ ನಿನಗೆ, ನೀನು ಅಂಜಿ ಕಣ್ಣಲ್ಲಿ ನೀರು ಸುರಿಸಿದೆಯಾ? ದುರ್ಗೆಯನ್ನ ಅಂಜಿಸುವ ನೀನು ಪರಮಾತ್ಮ, ನೀನು ಯಾರಿಂದ ಅಂಜಿಕೆ? ಯಾರಿಂದಲೂ ಅಂಜಿಕೆ ಇಲ್ಲ. ನೋಡಿ, ಇಲ್ಲೂ ಶ್ರೀಮದ್ ಆಚಾರ್ಯರು ಹೇಳುವ ಸಿದ್ಧಾಂತ ಗಟ್ಟಿಯಾಗಿ, ಯಥಾಯುಗಂ ಯಥಾ ವಯಃ, ವಯಸ್ಸಿಗೆ ತಕ್ಕಂತೆ ಪರಮಾತ್ಮ ನಾಟಕ ಮಾಡ್ತಾನೆ. ಪರಮಾತ್ಮನಿಗೆ ದುಃಖ ಇಲ್ಲ, ಪರಮಾತ್ಮನಿಗೆ ಭಯವಿಲ್ಲ ಅನ್ನುವಂತಹ ಏನು ಮೂಲ ಸಿದ್ಧಾಂತವಿದೆ, ಇದು ದೊಡ್ಡವನಾದ ಮೇಲೆ ಪರಮಾತ್ಮನಿಗೆ ಭಯವಿಲ್ಲ ಅಂತಲ್ಲ, ಯಾವ ಕಾಲದಲ್ಲೂ ಭಗವಂತನಿಗೆ ಭಯವಿಲ್ಲ ಅಂತನ್ನುವುದು ಸತ್ಯವಾದ ಮಾತು. ಹಾಗಾಗಿ ಅದಕ್ಕಾಗಿ ಹೇಳಿದರು, ಪರಮಾತ್ಮನಿಗೆ ಸರ್ವಥಾ ಭಯವಿಲ್ಲ. ಭಯವಿಲ್ಲದ ಭಗವಂತ ಭಯ ಬಂದಂತೆ ನಾಟಕವನ್ನು ಮಾಡ್ತಾನೆ ಪರಮಾತ್ಮ ಅನ್ನುವಂತಹ ಮಾತನ್ನು ತಿಳಿಸಿ, ಪರಮಾತ್ಮನ ತೇವಯಂ ನಾಮರೂಪಾಭ್ಯಾಂ, ಅನೇಕ ಮಾತುಗಳು ಬೇಕಾದಷ್ಟು ಸುಂದರವಾದದ್ದು. ನಮಗೇನು ಸಂಪತ್ತಿದೆಯೋ, ರೂಪ ಎಂದರೆ ಸಂಪತ್ತು, ನಾಮ ಎಂದರೆ ಖ್ಯಾತಿ. ಖ್ಯಾತಿ ಸಂಪತ್ತುಗಳೇನಿವೆ ಭಗವಂತ ನಿನ್ನ ಅನುಗ್ರಹದಿಂದ ಇದೆ. ಆಚೆ ಯಾದವರಿಗಾಗಲಿ, ಈಚೆ ಪಾಂಡವರಿಗಾಗಲಿ, ಕೌರವರಿಗಾಗಲಿ ಸಂಪತ್ತು ಬಂದದ್ದು ನಿನ್ನಿಂದ, ಖ್ಯಾತಿ ಇದ್ದದ್ದು ನಿನ್ನಿಂದ, ಯಾದವರಿಗೂ ಪಾಂಡವರಿಗೂ. ಹಾಗಾಗಿ ನಿನ್ನ ವಿಯೋಗ ನಮಗೆ ಸರ್ವಥಾ ಸಹನೆಯಾಗಲು ಸಾಧ್ಯವಿಲ್ಲ. ಭವತೋ ದರ್ಶನಂ ಯದಿ ಋಷಿಕೇಣಾನ್ವೇಷಿಷು. ಇಷ್ಟು ಪ್ರಾರ್ಥನೆ ಮಾಡಿದ ಕುಂತಿ ಒಂದು ಬೇಡಿಕೊಳ್ತಾಳೆ ಕೊನೆಗೆ, ಸ್ನೇಹ ಪಾಶಮೆಮಂ ಛಿಂಧಿ ದೃಢಂ ವೃಷ್ಣಿಷು ಪಾಂಡುಷು. ಪಾಂಡವರಲ್ಲಿ ಹಾಗೂ ಯಾದವರಲ್ಲಿ, ಅತ್ತೆ ಮನೆ ತವರ ಮನೆ ಬಳಗದಲ್ಲಿ, ಮೊಮ್ಮಕ್ಕಳಲ್ಲಿ ಯಾರ್ಯಾರು ಬಳಗ ಇದ್ದಾರೋ ಆ ಬಳಗದಲ್ಲಿ ಬಳಗ ಅನ್ನುವ ಮೋಹ ಏನಿದೆಯಲ್ಲ, ಇದು ಕತ್ತರಿಸಿ ಹಾಕು. ಈ ಬಂಧನ, ಮಮತೆ ತುಂಬ ಬಂಧಕವಾದದ್ದು, ಇದನ್ನು ನೀನು ಪರಿಹಾರ ಮಾಡುವಂತ ಕೃಷ್ಣ ಪರಮಾತ್ಮನಿಗೆ ಕೊಂಡಾಡ್ತಾಳೆ. ಆಮೇಲೆ ಕೃಷ್ಣ ಶ್ರೀಕೃಷ್ಣ ಕೃಷ್ಣ ಸಕ ವೃಷ್ಣಿ ವೃಷಾಮನಿದ್ರು ರಾಜನ್ಯ ವಂಶದಹನಾಮರ ವಂದ್ಯ ವೀರ್ಯ ಗೋವಿಂದ ಗೋಧ್ವಜ ಸುರಾರ್ತಿ ಹರಾವತಾರ ಯೋಗೇಶ್ವರ ಕೆಲವರೋ ಭಗವನ್ ನಮಸ್ತೆ ಅಂತ ಹೇಳಿ ಭಗವಂತನನ್ನ ಅನಂತವಾಗಿ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತೆ ಆ ದಿಕ್ಸೂಚಿಯಿಂದ ಸೂಚಿಸಿ ಪರಮಾತ್ಮನನ್ನು ಕೊಂಡಾಡಿದ 2ನೇ ಕ್ಷಣಕ್ಕೆ ಪರಮಾತ್ಮ ಅಂದ, ಕುಂತಿಗೆ ಜ್ಞಾನ ಬಹಳ ಹೆಚ್ಚಾಯಿತು. ಇಷ್ಟು ಜ್ಞಾನವನ್ನು ದಕ್ಕಿಸಿಕೊಳ್ಳುವ ಅರ್ಹತೆ ಅವಳಿಗಿಲ್ಲ ಅಂತ ಅಂದವನೇ ಪರಮಾತ್ಮ. ಅಣ್ಣನ ಮಗ ಎನ್ನುವ ಭಾವನೆ ಬಂದು ಆ ಸರ್ವೋತ್ತಮನಾದ ಅನಂತ ಗುಣಪೂರ್ಣ ಎಂಬ ಕ್ಷಣದಲ್ಲಿ ಮಾಯವಾಯಿತು. ದೇವರು ಇದೇ ಮಾಡುವುದಿಲ್ಲ, ಸತತವಾಗಿ ಈ ನಾಟಕವನ್ನು ಮಾಡ್ತಾನೆ, ಸತತವಾಗಿ ಈ ಕಪಟವನ್ನು ಮಾಡ್ತಾನೆ ಪರಮಾತ್ಮ. ನಾವು ಎಷ್ಟು ನಮ್ಮ ಯೋಗ್ಯತೆಗೆ ತಕ್ಕಂತೆ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಬ್ಧವನ್ನು ಮೀರಿ ಭಗವಂತನಿಗೆ ಬೇಡಿಕೊಂಡು ಈ ಮೋಹಗಳಲ್ಲಿ ಸಿಕ್ಕು ಬೀಳದಂತೆ ನಾವು ಪ್ರಯತ್ನಿಸಬೇಕಾದ. ಎಲ್ಲೋ ಒಂದು ಸಂದರ್ಭದಲ್ಲಿ ಯಶಸ್ಸು ಕೊಟ್ಟು ಬಿಡ್ತಾನೆ. ಭಾರೀ ಜನ ಎಲ್ಲ ವರ್ಣನೆ ಮಾಡ್ತಾರೆ, ಹಾ ಹೀ ಹೂ ಉಧೋ 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 ವರ್ಣನೆ ಮಾಡೇ ಮಾಡ್ತಾರೆ. ನಮ್ಮನ್ನ ಹಿಗ್ಗಿ ಬಿಡ್ತೇವೆ, ನಾವು ಹಿಗ್ಗಿ ಬಿಡ್ತೇವೆ. ನಾನೇ ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ, ಆದರೆ ತಸ್ಯ ವಿಜಯ ದೇವ ಸಾಮರ್ಥ್ಯ ಎಂದು ಭಾವಿಸ್ತೇವಲ್ಲ, ಇದು ಮೂರ್ಖತನ ಇರಲಿ. ಹಾಗಾಗಿ ಮೋಹ ಎಂದು ಯೋಗ ಮಾಡಿ ತಾಂ ಬಾಧನುತ್ಯಪಾಮಂತ್ರ ಪ್ರವಿಶ್ಯ ಗಜ ಸಂಪೇ
ಇಷ್ಟು ಹೇಳಿ ಪರಮಾತ್ಮ ಮತ್ತೆ ಇದು ಪರಮಾತ್ಮ ಹೊರಟ ಪರಮಾತ್ಮ ದ್ವಾರಕೆಗೆ ಹೋಗದೆ ಮತ್ತೆ ಹಸ್ತಿನಾಪುರದಲ್ಲಿ ಒಳಗೆ ಪ್ರವೇಶ ಮಾಡಿ ಸ್ತ್ರೀಯಶ್ಚ ಸ್ವಪುರಂ ಯಾಸ್ಯನ್ ಪ್ರೇಮ್ನ ರಾಜ್ಞಾ ನಿವಾರಿತ. ಧರ್ಮರಾಜ ಬೇಡ ಅಂತಂದ, ಕುಂತಿ, ದ್ರೌಪದಿ, ಸುಭದ್ರೆ ಅವರು ಬೇಡ ಅಂತಂದ್ರು ಸ್ತ್ರೀಭಿ. ಹಾಗಾಗಿ ಪರಮಾತ್ಮ ಮತ್ತೆ ಹಸ್ತಿನಾಪುರದಲ್ಲಿ ಬಂದಿದ್ದಾರೆ. ಇದಾದ ಮೇಲೆ ಧರ್ಮರಾಜ ಸಭೆಯಲ್ಲಿ ಇದ್ದಾನೆ. ಸಭೆಯಲ್ಲಿ ಅವನಿಗೆ ಪಟ್ಟಾಭಿಷೇಕವಾಗಿದೆ, ರಾಜ್ಯವನ್ನು ಆಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಧರ್ಮರಾಜನಿಗೆ ಮಾತು. ಧರ್ಮರಾಜ ಹೇಳ್ತಾನೆ, ನಾನು ಮಹಾಪಾಪ ಮಾಡಿದೆ, ದೊಡ್ಡ ತಪ್ಪು ಮಾಡಿದ್ದೇನೆ. 18 ಅಕ್ಷೌಹಿಣಿ ಸೈನ್ಯವನ್ನು ಸಾಯಿಸುವುದಕ್ಕೆ ನಾನು ನಿಮಿತ್ತನಾದೆ. ಯಾಕೆ? ಯುದ್ಧವಾಗಲಿ ಅಂತಂದವನು ನಾನು. ಬೇಡ, ನಾವು ಕಾಡಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಯುದ್ಧವಾಗ್ತಿತ್ತ? ಇಲ್ಲ. ಸಂಧಾನ ಮಾಡುವುದಕ್ಕೆ ಹೋದಾಗ ದುರ್ಯೋಧನ ಬೇಡ, ಏನೂ ಕೊಡೋದಿಲ್ಲ. 5 ಗ್ರಾಮಗಳು ಬೇಡ ಅಂತ ಹೇಳಿ ನಾವು ಕಾಡಿಗೆ ಹೋಗಿ ಬಿಟ್ಟಿದ್ದರೆ ಯುದ್ಧವಾಗ್ತಿತ್ತ? ಹಾಗಾದರೆ ಯುದ್ಧ ಮಾಡುವುದಕ್ಕೆ ಕಾರಣನಾದವನು ನಾನೇ. ಆ ಯುದ್ಧಕ್ಕೆ ಕಾರಣನಾಗಿ 18 ಅಕ್ಷೌಹಿಣಿ ಸೈನ್ಯ ನನ್ನ ಕಾರಣಕ್ಕಾಗಿ ಸತ್ತೋದು. ಪಾಪಿಗಳು ಸತ್ತಿದ್ದಾರೆ, ಭೂಭಾರ ಹರಣವಾಗಿದೆ. ಕೃಷ್ಣ ಭೂಭಾರ ಹರಣಕ್ಕಾಗಿಯೇ ಅವತಾರ ಮಾಡಿದ್ದು. ಆದ್ದರಿಂದ ಇದು ಪುಣ್ಯದ ಕೆಲಸ, ದೇವ ಕಾರ್ಯ, ಇದು ಭಗವಂತನ ಸಂಕಲ್ಪ ಇತ್ಯಾದಿ ಭಾವನೆಗಳು ಬಾರದೆ ನಾನು ಇಷ್ಟು ಜನರನ್ನು ಸಂಹರಿಸಿದೆ ಎಂದಾಗಿ ಧರ್ಮರಾಜನ ಮನಸ್ಸಿನಲ್ಲಿ ಕೂತಿ. ಫಲವೇನಿದೆಯಲ್ಲ, ಆ ಫಲವನ್ನ ಭೀಮಸೇನ ದೇವರಿಗೆ, ಅರ್ಥಾತ್ ಆ ಪುಣ್ಯವನ್ನು ಭೀಮಸೇನ ದೇವರಿಗೆ ತಲುಪಿಸಬೇಕಾಗಿದೆ ಭಾವನೆಯನ್ನು ಸರಿಯಾಗಿ ತಿಳ್ಕೊಳ್ಳಿ. ನಾನೇನೋ ಒಬ್ಬ ಬ್ರಾಹ್ಮಣನಿಗೆ 1,000 ರೂಪಾಯಿ ದಕ್ಷಿಣೆಯನ್ನು ಕೊಟ್ಟಾದ ಮೇಲೆ ಹೆಂಡತಿ ಹೇಳಿದ್ದಕ್ಕೋ ಮಕ್ಕಳು ಹೇಳಿದ್ದಕ್ಕೋ ನನಗೆ ವಿವೇಕ ಬಂದು ಕೊಡಬಾರದಾಗಿತ್ತು, ನಾನು 1,000 ರೂಪಾಯಿ ತಪ್ಪಾಯಿತು, ಅನಾವಶ್ಯಕ, 1,000 ರೂಪಾಯಿಯ ದಕ್ಷಿಣೆಯ ಪುಣ್ಯ ಬರುವುದಿಲ್ಲ, ಕೇವಲ 50 ರೂಪಾಯಿಯ ಪುಣ್ಯ ಮಾತ್ರ ಉಳಿಯುತ್ತದೆ. ಯಾಕೆ? ಪಾಪ ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ಟೆ ಪಾಪದ ಫಲ ಬರುವುದಿಲ್ಲ. ಹೇಗೋ ಹಾಗೆ ಪುಣ್ಯ ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ಟರೂ ಕೂಡ ಪುಣ್ಯದ ಫಲ ಬರುವುದಿಲ್ಲ, ಪುಣ್ಯ ತೊಳೆದು ಹೋಗಿ ಬಿಡುತ್ತದೆ. ಇಂಥ ಅನುಭವಗಳು ಸಾಮಾನ್ಯರಿಗೆ ಬೇಕಾದಷ್ಟು ಬಾರಿ ಇರ್ತದೆ. ಇದು ಧರ್ಮರಾಜನಿಗೆ ಬರ್ತಾ ಇದೆ. ಧರ್ಮರಾಜ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು ಯಾಕೆ ಹೇಳಿ? ಭೂಭಾರ ಹರಣಕ್ಕಾಗಿ. ಆ ಭೂಭಾರ ಹರಣದಲ್ಲಿ ಪಾತ್ರ ವಹಿಸಿದವರು ಯಾರು? ಪಂಚಪಾಂಡವರು. ಆ ಪಾಂಡವರಲ್ಲಿ ಧರ್ಮರಾಜನೇ ಮುಖ್ಯವಾಗಿ ನಿಂತು ಅವನು ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟವನು ಯುದ್ಧವಾಡಬೇಕು ಅಂತ ಹೇಳಿ. ಅದರಿಂದ ಏನಾಯಿತು? ಅಪಾರವಾದ ಪುಣ್ಯ ರಾಶಿಯನ್ನು ಪಡೆಯಬೇಕಾದ ಅವಶ್ಯ ಬಂತು. ರಾಜನಿಗಿಲ್ಲ. ಹಾಗಾಗಿ ಪ್ರಧಾನಾಂಗಂ ಹಿ ಮಾರುತಿ ಭಗವತ್ ಕಾರ್ಯ ಸಾಧಕ, ಭಗವಂತನ ಕಾರ್ಯವನ್ನು ಸಾಧಿಸುವವರು ಭೀಮಸೇನ ದೇವರು, ಹನುಮಂತ ದೇವರು, ಶ್ರೀಮದಾಚಾರ್ಯರು. ಬಿಟ್ಟರೆ ಧರ್ಮರಾಜಾದಿಗಳಲ್ಲ, ಅರ್ಥಾತ್ ಈ ಮಟ್ಟಕ್ಕಲ್ಲ. ಹಾಗಾಗಿ ಆ ಪುಣ್ಯವನ್ನೆಲ್ಲ ಭೀಮನಿಗೆ ಅರ್ಜುನನಿಗೆ ಕೊಡಿಸಬೇಕು, ಅವನಿಗೆ ಅಷ್ಟು ದಕ್ಕಿಸಿಕೊಳ್ಳುವ ಅರ್ಹತೆ ಇಲ್ಲ ಅನ್ನುವುದಾಗಿ ತಿಳಿದ ಕೃಷ್ಣ ಪರಮಾತ್ಮ ಮೇಲಿನಿಂದ ಹೇಳ್ತಾನೆ, ಪಾಪ ಬಂದಿಲ್ಲ, ಪಾಪ ಬಂದಿಲ್ಲ, ಪಾಪ ಬಂದಿಲ್ಲ. ಆದರೆ ಭಗವಂತ ಧಿಯೋಯೋನ ಪ್ರಚೋದಯ, ಒಳಗಿದ್ದು ಭಗವಂತ ಅಂತಃಪ್ರೇರಕನಾಗಿ ಹೇಳ್ತಾನೆ, ನಾನು ಪಾಪ ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಅನ್ನುವುದಾಗಿ ಒಳಗಿನಿಂದ ಅನುಭವ ಬರ್ತಾ ಇದೆ. ನೋಡಿ ಹೇಗಿದೆ ಭಗವಂತ. ಇದೇ ಕಪಟ ನಾಟಕ ಪರಮಾತ್ಮ ಮಾಡುವಂತಹ ಏನು ಮೋಸ ಅಂದ್ರೆ, ಒಳಗಿನಿಂದ ಏನು ಪ್ರೇರಣೆ ಮಾಡ್ತಾನಲ್ಲ ಅದನ್ನು ಕೆಲವೊಮ್ಮೆ ನಾವು ನಂಬುತ್ತೇವೆ, ಹೊರಗಿನಿಂದ ಏನು ಪ್ರೇರಣೆ ಹೇಳಿಸಿರ್ತಾನೋ ಅದನ್ನು ಕೆಲವೊಮ್ಮೆ ನಂಬುತ್ತೇವೆ. ಅಲ್ಲಿ ನಮ್ಮ ಡಿಸ್ಕ್ರಿಷನ್ ಇದೆ, ಇದು ಸರಿ ಇದು ತಪ್ಪು ಅಂತ ನಾವು ತಿಳ್ಕೋಬೇಕು. ಅದನ್ನು ಧರ್ಮರಾಜನಿಗೆ ಅವತ್ತಿನ ಘಟ್ಟದಲ್ಲಿ ಕಾಲದಲ್ಲಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಹೇಳ್ತಾರೆ ಯಾದವಾರ್ಯರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ, ಯಾಸಾದ್ಯೈಹಿ ಈಶ್ವರ ಈಹಾದ್ಯೈಹಿ ಕೃಷ್ಣೇನ ಅದ್ಭುತ ಕರ್ಮಣ. ಏನು ಅದ್ಭುತ ಕರ್ಮ?
ಭೂಭಾರಹರಣಜನ್ಯಂ ಫಲಂ ಮುಖ್ಯಂ ಅಸ್ಯ ಮಾಭೂತ್ ಇತ್ಯಭಿಸಂಧಿನ ಬಹಿಃ ಪ್ರಬೋಧಯನ್ನಪಿ ಅಂತಃ ಸಂಶಯೇನ ದೃಢೀಚಕಾರ ಇತಿ ಸೂಚಯಿತು ಅದ್ಭುತ ಕರ್ಮಣ. ಇದೇ ಪರಮಾತ್ಮನ ಅದ್ಭುತವಾದ ದೇವರಿಗೆ ಶರಣು ಹೋದರೆ ಮಾತ್ರ ಧರ್ಮಾಧರ್ಮಗಳ ನಿರ್ಣಯ ಮಾಡಿ, ದೇವರಿಗೆ ಶರಣು ಹೋದರೆ ಮಾತ್ರ ಧರ್ಮಾಧರ್ಮಗಳ ನಿರ್ಣಯ ಮಾಡಿ, ದೇವರಿಗೆ ಶ್ರೀಮದಾಚಾರ್ಯರಿಗೆ ಶರಣು ಹೋಗುತ್ತೆ ನಾನೇ ನಾನು ಬುದ್ಧಿವಂತ ವಿವೇಕಿ ತಿಳ್ಕೊತೇನೆ ವಿಚಾರ ಮಾಡಿ ನಿರ್ಣಯ ಮಾಡ್ತೇನೆ ಅನ್ನೋದಾದರೆ ಧರ್ಮರಾಜನಂತಹ ದೊಡ್ಡ ದೃಷ್ಟಾಂತ. ಅತ್ಯಂತ ಅಪೂರ್ವವಾದಂತಹ ಪ್ರಸಂಗದಲ್ಲಿ ಈ ತರಹದ ಧರ್ಮರಾಜನ ಈ ಸಂಶಯ, ನಾನು ಪಾಪ ಮಾಡಿದೆ ಎಂಬಂತಹ ಸಂಶಯ, ಇದು ಭಾರಿ ದುಃಖದ ಸಂಗತಿ. ಅಹೋ ಮೇ ಪಶ್ಯತಾಜ್ಞಾನಂ, ನನಗೆ ದುಃಖ ಪಾಪ ಉಂಟು ಅಂತೆಲ್ಲ ಹೇಳಿದಾಗ ಮಾತು ಬರ್ತದೆ. ಏನಂತಾರೆ ಅಂತಂದ್ರೆ, ಒಂದು ಮಾತಿದೆ, ಇತಿಮೇ ನತು ಮೋಧಾಯ ಕಲ್ಪತೆ ಶಾಶ್ವತಂ ವಚಃ. ಏನರ್ಥ ಅಂದರೆ, ಕ್ಷತ್ರಿಯರು ನಾರಾಯಣ ದ್ವೇಷಿಗಳನ್ನ, ಸಮಾಜದ ದ್ವೇಷಗಳನ್ನ, ಧರ್ಮದ್ರೋಹಿಗಳನ್ನ, ಮಹಾಪಾಪಿಗಳನ್ನ, ಘೋರ ಪಾಪವನ್ನು ಮಾಡಿದಂತಹ ಜನರಲ್ಲಿ ಪದಾತಿ ಕಾಲಾಳು ಆ ಕಾಲ ಒಬ್ಬ ಕಾಲಾಳುವನ್ನು ಸಂಹಾರ ಮಾಡಿದರೆ ಅವನು ಚಾತುರ್ಮಾಸ್ಯ ಯಾಗವನ್ನು ಮಾಡಿದರೆ ಏನು ಪುಣ್ಯ ಬರಬೇಕು, 4 ತಿಂಗಳ ಯಜ್ಞಕ್ಕೆ ಆ ಪುಣ್ಯವನ್ನು ಪಡಿತಾನೆ. ಯಾರು ಕುದುರೆ ಸವಾರಿಯಲ್ಲಿ ಸಂಹಾರ ಮಾಡ್ತಾನೋ ಅವನಿಗೆ ಕೊಂದ್ರೆ ಅಗ್ನಿಶಿಯೋಮ ಯಾಗ ಮಾಡಿದಂತೆ. ಯಾರು ರಾಜಸು, ಆಮೇಲೆ ಮತ್ತೊಬ್ಬ ಯೋಹಂತಿ ಗಜರಥವು ಗಜ ಮತ್ತು ರಥಗಳನ್ನು ಯಾರು ಸಂಹಾರ ಮಾಡ್ತಾನೋ ಅವರು ಅಶ್ವಮೇಧ ರಾಜಸೂಯ ಯಾಗವನ್ನು ಸಂಹಾರವನ್ನು ಮಾಡುವುದಕ್ಕೆ ಕಾರಣದಲ್ಲಿ. ಆದರೆ ಧರ್ಮರಾಜನೇ ಹೇಳ್ತಾನೆ, ಈ ವೇದದ ವಚನದಿಂದ ನನಗೆ ಏನೂ ಪರಿಣಾಮ ಬರ್ತಾ ಇಲ್ಲ, ಇದರಿಂದ ನಾನು ಪುಣ್ಯವನ್ನು ಮಾಡಿದೆ ಅಂತ ಅನಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಶಾಶ್ವತಂ ವಚಃ ನೋಡಿ, ಶಾಶ್ವತಂ ವಚಃ ಅಂತನ್ನುವ ಮಾತಿನಿಂದ ವೇದ ಅಪೌರುಷೇಯ ಅಂತನ್ನುವಂತಹ ಮಾತು ಭಾಗವತವು ಕೂಡ ಸೂಚಿಸ್ತದೆ, ಗಮನದಲ್ಲಿಟ್ಕೊಳ್ಳಿ. ನೈನೋ ರಾಜ್ಯ ಪ್ರಜಾಭರ್ತಿ ಕಲ್ಪತೆ ಶಾಶ್ವತಂ ಶ್ರೀನಾಮ ಅನೇಕ ಮಾತುಗಳು. ಅಷ್ಟೇ ಅಲ್ಲದೆ ಈಗ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಋಷಿಗಳೆಲ್ಲ ಬಂದು ಹೇಳಿದ್ರು, ವೇದವ್ಯಾಸ ದೇವರು ಬಂದು ಹೇಳಿದ್ರು, ಅಶ್ವಮೇಧ ಯಾಗವನ್ನು ಮಾಡು, ನಾವು ಮಾಡಿಸ್ತೇವೆ, ನೀನು ಮಾಡಿದ ಪಾಪವನ್ನೆಲ್ಲ ಕಳ್ಕೊತ್ತಿ, ಏನೂ ಚಿಂತೆ ಬೇಡ. ನನಗೆ ಗೊತ್ತು, ಆದರೆ ಈಗ ನನಗೆ ಅದು ಸಾಧ್ಯವಾಗ್ತಾ ಇಲ್ಲ, ಅದು ನಮಗೆ ಒಪ್ಪಿಗೆ ಇಲ್ಲ. ಅರೆ, ಅಶ್ವಮೇಧದಿಂದ ಪಾಪ ಹೋಗ್ತದೆ ಅಂತ ಒಪ್ತಿ ಇಲ್ಲ ಅಂತಂತಿ, ಏನಿದು ವಿರುದ್ಧ? ಅದಕ್ಕೆ ಅಥವಾ ತುಂಬ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಯಥಾ ಪಂಕೇನ ಪಂಕಾಂಭ ಸುರ ಯಾವ ಸುರಾಕೃತಂ ಭೂತಹತ್ಯಾಂ ತಥೈವೈನಾಂ ನಯಜ್ಞೋ ಮಾಷ್ಟು ಮರ್ಹತಿ. ಯಾಕೆ ಆಚಾರ್ಯರು ಹೇಳ್ತಾರೆ, ಯಾದವಾಚಾರ್ಯರು ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಎನ್ನುವಂತಹ ಅನುಸಂಧಾನ ಬೇಕು. ಹವಿಸ್ಸು ಭಗವಂತನ ಅಧೀನ, ಅಗ್ನಿ ಭಗವಂತನ ಅಧೀನ, ಹೋಮ ಮಾಡುವವ ಭಗವಂತನ ಅಧೀನ, ಯಂತ್ರಮಂತ್ರಗಳು ತಂತ್ರಗಳು ಕಾಲ ವಿಧಿ ಧರ್ಮ ವೇದೇಶ ಎಲ್ಲವೂ ಭಗವಂತನ ಅಧೀನ ಎಂಬುದಾಗಿ ತಿಳಿದು ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಯಜ್ಞವೇ ಎಲ್ಲ ಪಾಪವನ್ನು ಪರಿಹಾರ ಮಾಡಲು ಸಮರ್ಥವಾಗ್ತದೆ. ಆದರೆ ಇವತ್ತು ನಾನು ಇಷ್ಟು ಶೋಕಮಗ್ನನಾಗಿದ್ದೇನಲ್ಲ, ಆ ಶೋಕಮಗ್ನ ಹಾಗಾಗಿ ಆ ಅನುಸಂಧಾನ ಬರಲಿಕ್ಕಾಗ್ತಾ ಇಲ್ಲ. ಅನುಸಂಧಾನ ಬರುವುದಿಲ್ಲ, ಆದ್ದರಿಂದ ನನಗೆ ಆ ಲಾಭವಾಗುವುದಿಲ್ಲ. ಆದ್ದರಿಂದ ನಾನು ಈ ಯಜ್ಞವನ್ನು ಮಾಡುವುದಕ್ಕೆ ಸಿದ್ಧನಾಗಿಲ್ಲ ಅಂತ ಹೇಳಿದಾಗ, ಹತಪಕ್ಷಗತತ್ವೇನ ಸ್ವಚ್ಛಂಕಾಯ ಅಗೋಚರ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ
ನಾವೆಲ್ಲರೂ ನಿನ್ನ ಪಕ್ಷದವರು ಅಂತ ನಿನಗೆ ಏನೋ ಭಾವನೆ ಇದೆ, ನಿನ್ನನ್ನು ಸಮರ್ಥನೆ ಮಾಡ್ತೇವೆ ಅಂತ ನಿನಗೆ ತೋರ್ತಾ ಇದೆ. ಇಲ್ಲ, ನಿನ್ನ ಪಕ್ಷವನ್ನು ಸಮರ್ಥನೆ ಮಾಡತಕ್ಕಂಥವರು ಭೀಷ್ಮರು ಇದ್ದಾರೆ. ಆ ಭೀಷ್ಮರು ಅವರ ಹತ್ರ ಹೋಗಿ ಕೇಳು, ನೀನು ಮಾಡಿದ್ದು ಸರಿಯೋ ತಪ್ಪೋ ಕೇಳು. ಅವರು ತಪ್ಪು ಅಂತ ಹೇಳಿದರೆ ನೀನು ತಪ್ಪು ಅಂತ ತಿಳ್ಕೋ ಅಂತ ಹೇಳಿ ದಿವಸಗಳ ಹಿಂದೆ ಯಾರು ಇದಕ್ಕೆ ಆರಂಭ ಮಾಡಿ 10 ದಿವಸಗಳ ಹಿಂದೆ ಶರಪಂಜರದ ಮೇಲೆ ಬಿದ್ದಿದ್ರೋ ಅಂತಹ ಭೀಷ್ಮರ ಹತ್ತಿರ ರಣರಂಗಕ್ಕೆ ಹೋಗಿ ಅವರಿಂದ ಉಪದೇಶವನ್ನು ಮಾಡಬೇಕು ಅಂತ ಹೇಳ್ತಾನೆ. ಉಪದೇಶವನ್ನು ಮಾಡಿಸ್ತಾನೆ. ಕೃಷ್ಣ ಪರಮಾತ್ಮನೇ ಭೀಷ್ಮರ ಅಂತರ್ಯಾಮಿಯಾಗಿದ್ದು ಸಮಗ್ರವಾಗಿರುವ ತತ್ವೋಪದೇಶವನ್ನು ಮಾಡಿಸ್ತಾರೆ. ಏನು ಭಾಗ್ಯ ಅಂದರೆ, ರೇಣುಕಾ ಸುತರಾದ ಪರಶುರಾಮ ದೇವರಿದ್ದಾರೆ, ಸತ್ಯವತೀ ಸಾತ್ಯವತೆಯರಾದ ವೇದವ್ಯಾಸರಿದ್ದಾರೆ, ಸ್ವಯಂ ದೇವಕೀನಂದನ ಕೃಷ್ಣ ಪರಮಾತ್ಮ ಇದ್ದಾರೆ. ಕೃಷ್ಣವ್ಯಾಸ ಪರಶುರಾಮ, ಕೃಷ್ಣವ್ಯಾಸ ರಾಮರ ಮಧ್ಯದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಭೀಷ್ಮರು ಧರ್ಮರಾಜನಿಗೆ. ಅದ್ಭುತವಾದ ಶುಕಾಚಾರ್ಯರು ಬಂದಿದ್ದಾರೆ, ಎಲ್ಲವನ್ನು ಉಪದೇಶ ಮಾಡಿದ್ದಾನೆ. ಇಲ್ಲಿ ಒಂದು ಮಾತು ಬರ್ತದೆ, ಭೀಷ್ಮಾಚಾರ್ಯರು ಕಂಗಾಲಾಗಿದ್ದಾರೆ. ಹೇಳಬೇಕು ಅಂದರೆ ಭೀಷ್ಮಾಚಾರ್ಯರು ಕಂಗಾಲಾಗಿದ್ದಾರೆ, ದಿಕ್ಕು ತೋಚಿಲ್ಲ ಅವರಿಗೆ. ಅವರಾಡುವ ಮಾತು ನೋಡಿ, ಅವರಾಡುವ ಮಾತು, ಜೀವಿತಂ ನಾರ್ಹತ ಕ್ಲಿಷ್ಟಂ ಧರ್ಮ ವಿಪ್ರಧರ್ಮಾಚ್ಯುತಾಶ್ರಯ. ದೇವರನ್ನು ನಂಬಿದ್ರಿ, ಧರ್ಮವನ್ನು ನಂಬಿದ್ರಿ, ಬ್ರಾಹ್ಮಣರನ್ನು ಆಶ್ರಯಿಸಿದ್ರಿ, ಇಷ್ಟಾಗಿಯೂ ನಿಮಗೆ ಕಷ್ಟ ಬಂತಲ್ಲ. ಒಬ್ಬ ಗೃಹಸ್ಥ ಮಾತಾಡ್ತಾನಲ್ಲ ಹಾಗೆ ಭೀಷ್ಮಾಚಾರ್ಯರು ಮಾತಾಡ್ತಾ ಇದ್ದಾರೆ. ಏನು ಬಂತು ನಿಮಗೆ? ಇಷ್ಟೆಲ್ಲ ಧರ್ಮವನ್ನು ದೇವರು 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 ಅಂತ ಸತತವಾಗಿ ಕೃಷ್ಣನನ್ನು ಆರಾಧಿಸಿದೆ, ಸತತವಾಗಿ ಧರ್ಮವನ್ನು ಪರಿಪಾಲಿಸಿದೆ, ಸತತವಾಗಿ ಬ್ರಾಹ್ಮಣರ ಸೇವೆಯನ್ನು ಮಾಡಿದೆ. ಏನು ಬಂತು? ಯಾರು ನಿಮ್ಮನ್ನು ರಕ್ಷಣೆ ಮಾಡಿ ಅನ್ನುವಂತೆ ಆ ಟೋನಿನಲ್ಲಿ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದವರು ನೀವು ಇಷ್ಟು ದುಃಖವನ್ನು ಅನುಭವಿಸಬಾರದಾಗಿತ್ತು, ಅನುಭವಿಸಿದ್ದೀರಿ ಅಂತ ಹೇಳುವುದರ ಜೊತೆಗೆ ಮುಂದಿನ ಮಾತು ನೋಡಿ, ಬಹಳ ವಿಚಿತ್ರವಾದದ್ದು. ನಹ್ಯಸ್ಯ ಕರ್ಹಿ ಚಿದ್ರಾಜನ್ ಪುಮಾನ್ ವೇದ ವಿಧಿತ್ಸಿತಂ ಯದ್ವಿಜಿಜ್ಞಾಸಯ ಯುಕ್ತಾ ಮುಹ್ಯಂತಿ ಕವಯೋಪಿ. ಭಗವಂತ ಈ ರೀತಿಯಾಗಿ ಮಹಾಪುಣ್ಯವನ್ನು ಮಾಡಿದವರಿಗೂ ಯಾಕೆ ದುಃಖವನ್ನು ಕೊಡ್ತಾನೆ ಅಂತನ್ನುವುದಕ್ಕೆ ಮಹಾಜ್ಞಾನಿಗಳಿಗೂ ಉತ್ತರ ಸಿಗುವುದಿಲ್ಲ. ತತ್ತರಿಸಿ ಹೋಗ್ತಾರೆ, ಕಷ್ಟಪಡ್ತಾರೆ, ಕೊನೆಗೂ ಅವರು ದಿಗ್ಭ್ರಾಂತರಾಗ್ತಾರೆ. ಇದು ಭೀಷ್ಮರು ಹೇಳುವುದು. ಶ್ರೀಮದಾಚಾರ್ಯರು ಈ ತರಹ ಮಾತಾಡೋದಿಲ್ಲ. ಶ್ರೀಮದಾಚಾರ್ಯರು ಎಂದೆಂದಿಗೂ ಈ ತರಹ ಇಲ್ಲ. ವೇದವ್ಯಾಸ ದೇವರು ಈ ಮಾತುಗಳನ್ನು ಹೇಳುವುದಿಲ್ಲ. ಇದು ಭೀಷ್ಮರ ಮಾತು, ಇದು ಭೀಷ್ಮರ ನುಡಿ. ನಹ್ಯಸ್ಯ ಕರ್ಹಿಚಿದ್ರಾಜನ್ ಪುಮಾನ್ ವೇದ ವಿಧಿತ್ಸಿತಂ. ಭಗವಂತನಿಗೆ ಏನು ಮಾಡಬೇಕು ಅಂತ ಹೊಂದಿದ್ದಾನೆ? ವಾಟ್ ಈಸ್ ಹಿಸ್ ಪ್ಲ್ಯಾನ್? ಏನು ಅಪೇಕ್ಷೆ ಇದೆ ಅವನಿಗೆ? ಪಾಂಡವರನ್ನು ಇಷ್ಟು ಸತಾಯಿಸಿ ಕಷ್ಟ ಕೊಟ್ಟು ಅಖಂಡವಾಗಿ ದುಃಖಪಡಿಸುವುದರಿಂದ ಪರಮಾತ್ಮನಿಗೆ ಏನು ಸಾಧಿಸಬೇಕಾಗಿದೆ ಅನ್ನೋದು ನಮಗೆ ತಿಳಿಯಲಿಲ್ಲ ಅಂತನ್ನುವ ಮಾತನ್ನು ಯದ್ವಿಜಿಜ್ಞಾಸೆಯ ಯುಕ್ತಾ ಮುಹ್ಯಂತಿ ಕವಯೋಪಿ. ಮಹಾಜ್ಞಾನಿಗಳು ಕೂಡ ಮೂಢರಾಗಿ ಕೂತ್ಬಿಡ್ತಾರೆ, ಏನೂ ಗೊತ್ತಾಗೋಲ್ಲ. ಇಂಥ ಅವಸ್ಥೆ ಇದೆ. ನೀವು ಯಾವ ಪರಮಾತ್ಮ ನಿಮ್ಮ ಸೋದರ ಮಾವನ ಮಗ ಅಂತ ನೀವು ತಿಳಿದಿದ್ದೀರಿ. ಮಾತುಲೇಯ ಪ್ರಿಯ ಮಿತ್ರ ಸಹೃತ್ತಮ ಸಚಿವ ದೂತ ಸಾರಥಿ ಎಲ್ಲವೂ ಆಗಿದ್ದಾನೆ. ಏನು ಭಗವಂತನ ಕರುಣೆ! ನೀನೇ ಬಲ್ಲಿದನೋ ನಿನ್ನ ದಾಸರು ಬಲ್ಲಿದರು ಅಂತ ದಾಸರು ಒಂದು ಕವನವನ್ನು ಮಾಡಿದ್ದಾರೆ, ದೇವರ ನಾಮವನ್ನು ಮಾಡಿದ್ದಾರೆ. ಹಾಗೆ ನೀನು ಪರಮಾತ್ಮ ಶಕ್ತಿಶಾಲಿಯೋ ಭಕ್ತರು ಶಕ್ತಿಶಾಲಿಯೋ? ಭಕ್ತರನ್ನು ಪರಮಾತ್ಮ ವಶದಲ್ಲಿ ಇಟ್ಕೊಂಡಿದ್ದಾನೋ ದೇವರನ್ನು ಭಕ್ತರು ವಶದಲ್ಲಿ ಇಟ್ಕೊಂಡಿದ್ದಾರೋ ಅಂತ ಕವನ ಮಾಡಿ ಹಾಕ್ತಾರೆ. ಅರ್ಥಾತ್ ಪರಮಾತ್ಮ ತನ್ನ ಇಚ್ಛೆಯಿಂದಲೇ ಸ್ವೇಚ್ಛೆಯ ಭಗವಂತ ಭಕ್ತರಿಗೆ ವಶನಾಗ್ತಾನೆ. ಏನು ಸೌಹಾರ್ದ ಮಾಡಿದ್ದು ಎಷ್ಟು, ಪ್ರೀತಿ ಮಾಡಿದ್ದು ಎಷ್ಟು, ಸಾರಥ್ಯ ಮಾಡಿದ್ದು ಎಷ್ಟು, ದೂತನಾದದ್ದು ಒಂದು ಬಾರಿಯೇ ಎರಡು ಬಾರಿಯೇ.
ನಾನು ದೇಹತ್ಯಾಗ ಮಾಡುವ ಸಂದರ್ಭದಲ್ಲಿ ಕೃಷ್ಣ ಭಕ್ತರ ಮೇಲೆ ಭಗವಂತನ ಅನುಗ್ರಹ ಎಷ್ಟು ಅನ್ನುವುದಕ್ಕೆ ನಿದರ್ಶನ. ಅದ್ಭುತವಾಗಿ ಪರಮಾನಂದದಿಂದ ಪರಮಾತ್ಮನ ಸ್ವಾಗತವನ್ನು ಮಾಡ್ತಾರೆ. ಎಲ್ಲ ಧರ್ಮಗಳನ್ನು ಉಪದೇಶ ಮಾಡ್ತಾರೆ. ಎಲ್ಲ ಧರ್ಮಗಳನ್ನು ಉಪದೇಶ ಮಾಡಿ ಆದ ಮೇಲೆ ಅತೀ ಮುಖ್ಯವಾಗಿರುವಂತಹ ಒಂದು ಮಾತು, ಇತಿ ಮತಿ ಉಪಕಲ್ಪಿತ ವಿತೃಷ್ಟ, ನಿಷ್ಕಾಮವಾಗಿರುವಂತಹ ಮನೋವೃತ್ತಿಗಳು. ನಾವು ನೀವು ಎಲ್ಲರೂ ಕೂಡ ಇದನ್ನು ಅವಶ್ಯವಾಗಿ ಮಾಡಬೇಕಾದದ್ದು, ಮಾಡಲೇಬೇಕಾದದ್ದು, ಪ್ರತಿನಿತ್ಯ ಮಾಡಬೇಕು, ಸಾಯುವಾಗ ಮಾಡಲೇಬೇಕಾದದ್ದು. ಏನು? ನಮ್ಮ ದೈಹಿಕವಾದ ವೃತ್ತಿಗಳು ಒಂದು, ಇಂದ್ರಿಯಗಳ ವೃತ್ತಿಗಳು ಎರಡು, ಆದರೆ ಮನೋವೃತ್ತಿಗಳು ಅನಂತ. ಆ ಮನೋವೃತ್ತಿಗಳೇನು ಅನಂತವಾದದ್ದಿದೆಯೋ ಆ ಅನಂತವಾದ ಮನೋವೃತ್ತಿಗಳನ್ನೆಲ್ಲವನ್ನು ಕೂಡ ಭೀಷ್ಮರು ಪರಮಾತ್ಮನಿಗೆ ಸಮರ್ಪಿಸಿದ್ದಾರೆ. ಪ್ರತ್ಯಕ್ಷವಾಗಿ ಸ್ವೀಕಾರ ಮಾಡುವುದಕ್ಕೆ ಬಂದು ನಿಂತ ಕೃಷ್ಣ ಪರಮಾತ್ಮನಿಗೆ. ಇತಿ ಮತಿ ಉಪಕಲ್ಪಿತ, ಮತಿ ಅಂದರೆ ಏವಂ ಪ್ರಕಾರ ಏನು ಮನೋವೃತ್ತಿಗಳಿವೆ ಅವುಗಳನ್ನೆಲ್ಲ ಪರಮಾತ್ಮ ನಿನಗೆ ಸಮರ್ಪಿಸಿದ್ದೇನೆ. ವಿತುಷ್ಟ ಭಗವತಿ ಸತ್ವತ ಪುಂಗವೇ ವಿಭೂಮಿ ಸ್ವಸುಖ ಉಪಗತೆ ಕ್ವಚಿತ್ ವಿಹತ್ತು ಪ್ರಗತಿ ಮುಪೇಶಿ ಯದ್ಭವ ಪ್ರವಾಹ. ತುಂಬ ಸುಂದರವಾದಂತಹ ಭೀಷ್ಮರು ಮಾಡಿದ ಸ್ತೋತ್ರ ದಿವ್ಯವಾಗಿದೆ. ಭೀಷ್ಮಾಚಾರ್ಯರು ಕೃಷ್ಣ ಪರಮಾತ್ಮನಿಗೆ ಹೋಗಿ ಕೇಳಿದಾಗ ಕೃಷ್ಣ ಪರಮಾತ್ಮನಂದ, ನಾನು ಪಾಂಡವರ ಪಕ್ಷದಲ್ಲಿ ಬರ್ತೇನೆ, ಆದರೆ ನಾನು ಕೈಯಲ್ಲಿ ಶಸ್ತ್ರವನ್ನ ಹಿಡಿಯಲ್ಲ, ಸುಮ್ಮನೆ ಇರ್ತೇನೆ ಅಷ್ಟೇ ಅಂತ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡ್ತಾನೆ. ಈ ಮಾತು ಭೀಷ್ಮಾಚಾರ್ಯರಿಗೆ ಮುಟ್ಟತ್ತೆ. ಯಾವಾಗ ಭೀಷ್ಮಾಚಾರ್ಯರಿಗೆ ಗೊತ್ತಾಯಿತೋ ಆಗ ಭೀಷ್ಮಾಚಾರ್ಯರು ರಥಸ್ಥ ರಥದಿಂದ ಕೆಳಕ್ಕೆ ನೂಕಿ ಭೀಷ್ಮನ ಎದುರಾಗಿ ಪರಮಾತ್ಮ ರಥದ ಚಕ್ರವನ್ನು ಹಿಡಿದು ಆ ರಥದ ಚಕ್ರವನ್ನು ಭೀಷ್ಮನ ಮೇಲೆ ಪ್ರಹಾರ ಮಾಡಿ ಆ ಭೀಷ್ಮರನ್ನು ಸಂಹಾರ ಮಾಡಬೇಕು ಅಂತನ್ನುವಂತೆ ಕೃಷ್ಣ ಪರಮಾತ್ಮ ಹೊರಟು ಹೋಗ್ತಾನೆ. 10 ಹೆಜ್ಜೆ ನಡೀತಾನೆ. ದಶಪದಾನಿ 10 ಹೆಜ್ಜೆಗಳವರೆಗೆ ದೀರ್ಘವಾಗಿ ನಡೆದು ಹೋಗ್ತಾನೆ ಕೃಷ್ಣ ಪರಮಾತ್ಮ. ಗತೋತ್ತರೀಯ ತನ್ನ ಮೈ ಮೇಲಿರುವಂತಹ ಉತ್ತರೀಯ ಕೆಳಗೆ ಬೀಳ್ತಾ ಇದೆ. ಎಚ್ಚರವಿಲ್ಲ ಕೃಷ್ಣನಿಗೆ. ಭೀಷ್ಮರನ್ನು ಕೊಳ್ಳುವಂತಹ ರಭಸ, ಅರ್ಜುನನ್ನು ಬದುಕಿಸಬೇಕು, ಪಾಂಡವರನ್ನು ಕಾಪಾಡಬೇಕು ಅಂತನ್ನುವಂತಹ ಛಲ ಪರಮಾತ್ಮ ಹೋಗ್ತಾ ಇದ್ದಾನೆ. ಹಿಂದಿನಿಂದ ಅರ್ಜುನನಿಗೆ ಗೊತ್ತಾಗಲಿಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ. ಕೈಯಲ್ಲಿ ರಥದ ಚಕ್ರವನ್ನು ಹಿಡಿದುಕೊಂಡು ಭೀಷ್ಮನ ಮೇಲೆ ಪ್ರಹಾರ ಮಾಡುವುದಕ್ಕೆ ಮುನ್ನುಗ್ಗುವ ಸಂದರ್ಭದೊಳಗೆ ಹಿಂದಿರುವ ಅರ್ಜುನನಿಗೆ ಎಚ್ಚರವಾಗತ್ತೆ, ಕೃಷ್ಣ ಏನೋ ಹೋಗಿ ಭೀಷ್ಮನನ್ನು ಸಂಹಾರ ಮಾಡ್ತಾನೆ ಅಂತ. ಅಂದಾಗ ತಾನೂ ಕೆಳಗೆ ಧುಮುಕಿ ಕೃಷ್ಣನ ಪಾದ ಹಿಡಿದು 10ನೇ ಹೆಜ್ಜೆಗೆ
ಕೊನೆಯ ಹೊತ್ತು ಬರುತ್ತೆ, 56 ದಿನಗಳಾಗುತ್ತೆ. ಆ 10 ದಿನಗಳಾದ ಮೇಲೆ ಉತ್ತರಾಯಣ ಬಂತು. ಮಾಘ ಶುದ್ಧ ಅಷ್ಟಮಿ. ಆ ಮಾಘ ಶುದ್ಧ ಅಷ್ಟಮಿ ಉತ್ತರಾಯಣ ಬಂದದ್ದು ಗೊತ್ತಾದ ತಕ್ಷಣಕ್ಕೆ ತನ್ನ ದೇಹವನ್ನು ತ್ಯಾಗ ಮಾಡುವುದು. ದರ್ಶನವಾಗಿದ್ದರೆ ಮೋಕ್ಷಕ್ಕೆ ಹೋಗಬೇಕಾದ ಅನಿವಾರ್ಯತೆ. ಯಮ್ಯಂಬಾಪಿ ಸ್ಮರಂ ಭಾವಂ ಯಜಸ್ತಂತೆ ಕಲೇವರಂ ಅಂತ ಹೇಳಿದಂತೆ. ಅವುಗಳಿಗೆ ನಮ್ಮನ್ನ ಕಾಪಾಡು ಎಂದು ಪ್ರಾರ್ಥನೆ ಮಾಡುವುದು ಅನುಗುಣ. ರೂಪಿಯಾದ ಪರಮಾತ್ಮನಿಗೆ ಪ್ರಾರ್ಥನೆಗಳು ಅನನುಗುಣ. ಹಾಗಾಗಿ ನಾನುರೂಪ ಅನುರೂಪಾಂಶ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾದ ತತ್ವ. ವಾರಕೆಯ ತಸ್ಮಾದಶ್ವಾ
दयेकेथो भयादातः अवोहजग्निरे तस्माज्जाता जावयाः यत्परोषं यदाधः कतिथा व्याकल्पय खं किमस्य को बाहो कावोरोपादा उच्यते ब्राह्मणस्य मुखमासेत् बाहोराजन्यः कृतः पुरोतदस्य यद्वैश्यः पद्भ्यां शूद्रो अजायत चन्द्रमा मनसा जातश्चक्षुः सूर्यो अजायत मुखादिन्द्रश्चाग्निश्च प्राणाद्वायुराजायत नाभ्या अतो देवावन्तो नो यतो विष्टरविचक्रमे विचक्रमे त्रेधा निधादे पदम् मूढमस्यतां सुरे त्रीणि पदा विचक्रमे विष्टर गोपा अदाभ्यः धर्माणि धारयन् विश्वतश्चक्षुरथ विश्वतो मुख विश्वतो बाहुरथ विश्वतस्पः श्रीमध्वाचार्यकरार्चित पूर्वरूपी व्यासमुष्टि वेदो व्यासगुण आवासादृष्टमविकाजग पञ्चरूपनमामि त्वाम् ಸ್ತ್ರೀಯರು ಮಾಡುವಂತಹ ಒಂದು ಪ್ರಾರ್ಥನೆಯಲ್ಲಿ ವಿಶೇಷವಿದೆ. ಆ ವಿಶೇಷವನ್ನ ನಾವು ಗಮನಿಸಬೇಕು. ಯದಾಹ್ಯವರ್ಣೇಣ ಧರ್ಮಂ ಭಗವತ್ಯ ಮೃತಂ ವಯಾಮಿ ಯಶೋ ಭಗತ್ಯ ರೂಪ. ಮಾತಾಡುವ ಮಾತುಗಳು ಸುಳ್ಳು ಮಾತುಗಳಾದರೆ, ಅಸತ್ಯವಾದರೆ, ಸತ್ಯ ಕಮ್ಮಿಯಾದರೆ, ಸತ್ಯ ಮಿಥ್ಯಾಜ್ಞಾನ ಹೆಚ್ಚಿದ್ದರೆ ವೃತಾಂತರ್ಯಾಮಿ ದೇವರನ್ನ, ದಯೆ ಕಮ್ಮಿಯಾದರೆ ದಯಾಂತರ್ಯಾಮಿ ದೇವ. ಹೀಗೆ ಧರ್ಮ ಭಗ ಸತ್ಯ ಋತ ದಯ ಯಶಸ್ಸು ಎಂಬಂತಹ ಗುಣಗಳಲ್ಲಿ ಅಂತರ್ಯಾಮಿಯಾದ, ತನ್ನಾಮಕನಾದ, ತನ್ನಿಯಾಮಕನಾದ, ತದಂತರ್ಯಾಮಿಯಾದ ಭಗವಂತ ಆಯಾ ಕಾಲದಲ್ಲಿ ರೂಪವನ್ನ ತಾಳಿ ಯುಗ ಯುಗದಲ್ಲಿ ತಾನು ಆ ರೂಪಗಳನ್ನು ತಾಳಿ ಪರಮಾತ್ಮ ಜಗತ್ತಿನಲ್ಲಿ ಈ ಎಲ್ಲ ಗುಣಗಳನ್ನು ಮತ್ತೆ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾನೆ. ಆಯಾ ಅಧಿಕಾರಿಗಳಲ್ಲಿ, ಆಯಾ ಸಜ್ಜನರಲ್ಲಿ ಎಂಬುದಾಗಿ ಹೇಳುವುದಕ್ಕೆ ಹೊರಟ ಶ್ಲೋಕ. ತುಂಬ ಮಹತ್ವದ ಶ್ಲೋಕ, ತುಂಬ ಮಹತ್ವದ ಶ್ಲೋಕ. ತನ್ನ ಒಟ್ಟಾರೆ ಭಗವಂತನ ಆರಾಧನೆ ಸರಿ ಆಗಿ ಆಯಾ ಗುಣಾಂತರ್ಯಾಮಿಯಾದ ಭಗವಂತನ ಆರಾಧನೆ ಭಗವತ್ ಪ್ರಾಪ್ತಿ. ಧರ್ಮಂ ಭಗಂ ಸತ್ಯಮೃತಂ ವಯಂ ಯಶೋ ಭವಾಯ ರೂಪಾಣಿ ದದದ್ಯುಗೆ ಯುಗೆ. ಅಂತಹ ರೀತಿಯಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ತನ್ನೇನು ಬಹಳ ವಿಚಿತ್ರವಾದದ್ದು. ಒಂದೊಂದು ಕ್ಷಣವೂ ಭಾವ
ಪರಮಾತ್ಮನಲ್ಲಿ ಭಕ್ತಿಯ ಉದ್ರೇಕದಿಂದ ಪರಮಾತ್ಮನನ್ನು ಸ್ವಾಗತಿಸುತ್ತಾರೆ. ಎಲ್ಲ ಸತ್ಕಾರವಾಗ್ತದೆ. ಕೆಲವರಿಗೆ ಪರಮಾತ್ಮ ನಮ್ರವಾಗಿ ಭಾಗಿ ನಮಸ್ಕಾರ ಮಾಡ್ತಾನೆ, ಕೆಲವರಿಗೆ ಅಭಿವಂದನ ಮಾಡ್ತಾನೆ, ಕೆಲವರಿಗೆ ಆಲಿಂಗನ, ಕೆಲವರಿಗೆ ಕರಸ್ಪರ್ಶ, ಶೇಕ್ ಹ್ಯಾಂಡ್ ಶೇಕ್ ಮಾಡಿ ಪರಮಾತ್ಮ ಮಾಡ್ತಾನೆ. ಕೆಲವರನ್ನ ಕೇವಲ ಸ್ಮಿತ ನಕ್ಕು ಪರಮಾತ್ಮ ಈ ಕ್ಷಣ ಕೆಲವರನ್ನು ನೋಡಿ, ಯಾರಿವರೆಗೆ ಆಶ್ವಭ್ಯ ನಾಯಿಯವರೆಗೆ, ಆಶ್ವಪಾಕೆಭ್ಯ ಚಂಡಾಲರವರೆಗೆ, ದ್ವಾರಕೆಯಲ್ಲಿರುವಂತಹ ನಾಯಿ ಚಂಡಾಲರು ಹಿಡಿದು ಯಾರು ಅತ್ಯಂತ ದೂರದವರು ಅಂಥವರವರೆಗೂ ಕೂಡ ಪರಮಾತ್ಮ ಎಲ್ಲರಿಗೆ ಸಂತೋಷವಾಗುವಂತೆ ಭಗವಂತ ನೋಡಿದ್ದಾನೆ. ಎಲ್ಲರೂ ನಿತ್ಯದಲ್ಲಿ ದ್ವಾರಕೆಯಲ್ಲಿ ಇರುವವರು ನಿತ್ಯದಲ್ಲಿ ಪರಮಾತ್ಮನನ್ನು ನೋಡುತ್ತಿದ್ದು ಕೂಡ ಪರಮಾತ್ಮ ನಮಿಷಕ್ಕಂತೆ ಈದೃಶಃ ಹೋಗ್ತಾ ಇರುವಾಗ ಸಾಧ್ಯವಿಲ್ಲ. ಅಷ್ಟು ನಿತ್ಯ ನೂತನವಾಗಿರುವ ಭಗವಂತ ರೂಪ ಅಸಾಧಾರಣ. ಎಂಥ ಗುಣಗಳು! ನಿತ್ಯ ನೂತನತ್ವವೇ ಪರಮಾತ್ಮನ ಸ್ವಭಾವ. ಪ್ರತಿ ಕ್ಷಣವೂ ನೂತನನೇ. ನಾವೆಲ್ಲ ಊಹೆ ಮಾಡ್ಲಿಕ್ಕಾಗುವುದಿಲ್ಲ, ಇದು ಅಚಿಂತ್ಯವಾದದ್ದು. ಆ ರೀತಿಯಾಗಿ ಪರಮಾತ್ಮ ಸ್ವಾಗತ ಮಾಡ್ತಾರೆ. ಅವನು ನೋಡಿದ್ದೇನೆ ಅವನನ್ನ ಅಂತ ಎಂದಿಗೂ ಭಾವನೆ ಬರಲಿಲ್ಲ. ಮತ್ತೆ ಮುಂದಿನ ಕ್ಷಣದಲ್ಲಿ ನೋಡುವಾಗ ಪದೇ ಪದೇ ಕಾತಮೇತ ಚಲಾಪಿಯಂ ಶ್ರೀಹಿ ನಜಹಾತಿ ಕರ್ಹಿಚಿತ. ಲಕ್ಷ್ಮೀದೇವಿಯೇ ಪರಮಾತ್ಮನನ್ನ ದೂರ ಮಾಡುವುದು ಸಾಧ್ಯವಿಲ್ಲದಿರುವಾಗ ಇವರೇ. ಆದರೆ ಯಾವ ರೀತಿಯಿಂದಲೂ ಪರಮಾತ್ಮನಿಗೆ ಎಂದೆಂದಿಗೂ ಯಾವ ವಿಕಾರವಾಗುತ್ತಿರಲಿಲ್ಲ. ಭಾವ ಶುನ ಫಲವಲ್ಗುಹಾಸ ವ್ರೀಡಾ ಅವವ್ರೀಡಾವಲೋಕ ಘಟೋ ಮಮನೋಪಿ ಯಾಥಾಂ ಸಮ್ಮುಹ್ಯ ಚಾಪ ಮಜಹಾತ್ ಯಸ್ಯ ಇಂದ್ರಿಯಂ ಪ್ರಮಥಿತು ಕುಹಕೈರ್ನಶೇಕು. ಭಾವಗಳಿಂದಲೂ ಭಗವಂತನ ಮನಸ್ಸಿನಲ್ಲಿ ಎಂದೆಂದಿಗೂ ಆಗಲಿಲ್ಲ. ಇಂಥ ಪರಮಾತ್ಮ ಸರ್ವೋತ್ತಮನಾದ ಅಂತ ಆದಂಥವನು ಭಗವಂತ. ಆ ಭಗವಂತನ ಮಹಿಮೆಯನ್ನ ಹೇಳಿ, ಆ ಭಗವಂತ ಇಲ್ಲಿ ಉತ್ತರೆಯ ಗರ್ಭದಲ್ಲಿರುವಂತಹ ಕೂಸನ್ನ ಮತ್ತೆ ಬದುಕಿಸಿದ್ದಾನೆ ಅಂತ ಅನ್ನುವಂತ ಹೇಳ್ತಾರೆ. ಧರ್ಮರಾಜ ಪ್ರಯಾಣವನ್ನ ಮಾಡುವುದು. ಚಿಂತೆ ಕಾಮಾತುರಸ್ಯಾರ್ಥ ಮುಕುಂದ ಮನಸೋದ್ವಿಜಾ ಬ್ರಹ್ಮಣ್ಯನಾದವ ಇತ್ಯಾದಿಯಾಗಿ ಶಿಬಿಯಂತೆ ಬಾಣಸೂರನಾದವ ಹಾಗೆ ಹೀಗೆ ಅಂತ ಬೇಕಾದಷ್ಟು ಹೇಳಿ ಕಲಿಯ ನಿಗ್ರಹವನ್ನು ಮಾಡುವ ಸಾಮರ್ಥ್ಯ ಇವನಿಗಿದೆ. ಕಲಿಯ ನಿಗ್ರಹವನ್ನು ಮಾಡ್ತಾನೆ, ಭೂಮಿಯನ್ನು ಧರ್ಮದಿಂದ ರಕ್ಷಿಸ್ತಾನೆ. ಆದರೆ ಕೊನೆಯಲ್ಲಿ ತಕ್ಷಕದಿಂದ ತನಗೆ ಮೃತ್ಯುವಿದೆ ಎಂದಾಗಿ ತಿಳಿದು ಮುಕ್ತ ಸಂಗನಾಗಿ ಪ್ರಾಯೋಪವೇಶಕ್ಕೆ ಕೂತು ಮತ್ತು ಪರಮಾತ್ಮನ ಆಧಾರವಿಂದಗಳನ್ನು ಸೇರ್ತಾನೆ ಎಂದಾಗಿ ಈ ಕೊನೆಯ ಭವಿಷ್ಯವನ್ನು ಕೂಡ ಬ್ರಾಹ್ಮಣರು ಹೇಳಿಯೇ ಬಿಡ್ತಾರೆ. ಕೇಳಿದ್ದು ಧರ್ಮರಾಜಾದಿಗಳು ಪಾಂಡವರು. ಈ ಮಾತನ್ನು ಹೇಳಿದಾಗ ಕೇಳಿ ಸರ್ಪದೃಷ್ಟಿ ಮನುಧ್ಯಾಯಂ ಪರೀಕ್ಷೇತ ನರೇಶ್ವೇಗತ. ಇನ್ನೊಂದು ಮಾತು, ಅದು ಮನೆ ನಮ್ಮ ಸ್ವಾಮಿಗಳು ಇದನ್ನು ಮಾತನ್ನು ಹೇಳಿದರು. ಹಾಗೆ ಯಾರೇ ವ್ಯಕ್ತಿ ಬಂದರೆ ಇವನು ತಕ್ಷಕನ, ಇವನು ತಕ್ಷಕನ, ಇವನು ತಕ್ಷಕನ ಎಂದಾಗಿ ಪರೀಕ್ಷೆ ಮಾಡುವ ಸ್ವಭಾವವಿತ್ತವನಿಗೆ. ಆದ್ದರಿಂದಲೂ ಕೂಡ ಅವನಿಗೆ ಪರೀಕ್ಷಿತ್ತೆಂದು ಹೆಸರು.
ಅನೇಕ ಯಜ್ಞವನ್ನು ಮಾಡಿದ್ದಾನೆ. ಇಷ್ಟೊತ್ತಿಗೆ ಆ ವಿದುರ ಬಂದಿದ್ದನಲ್ಲ, ಆ ವಿದುರನ ಕಥೆಯನ್ನು ಹೇಳ್ತಾರೆ. ವಿದುರ ಸಂಚಾರ ಮಾಡಿ ಹೋಗಿ ಎಲ್ಲ ಬಂದಾಗ ಅವನಿಗೆ ಕೇಳ್ತಾರೆ, ಏನೇನಾಯಿತು, ಎಲ್ಲೆಲ್ಲಿ ಹೋಗಿ, ಯಾವ ಯಾವ ದೇವಸ್ಥಾನ, ಯಾವ ತೀರ್ಥ, ಯಾವ ಕ್ಷೇತ್ರ ಎಲ್ಲವನ್ನು ಹೇಳು ಅಂದಾಗ ಎಲ್ಲ ಸುದ್ದಿಯನ್ನು ಹೇಳ್ತಾರೆ. ಆದರೆ ಒಂದನ್ನು ಮಾತ್ರ ಹೇಳುವುದಿಲ್ಲ, ವಿನಾ ಯದುಕುಲ ಕ್ಷಯಂ. 36 ವರ್ಷ, 26 ಅಲ್ಲ, 36 ವರ್ಷ. ಯಾಕೆ 36? 15 ವರ್ಷಗಳವರೆಗೆ ಧರ್ಮರಾಜ ಪಾಂಡವರು ಯಜ್ಞ ಮಾಡಿದ್ದು 15 ವರ್ಷ. 12 ವರ್ಷಗಳವರೆಗೆ ಕುರುಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮ 12 ವರ್ಷಗಳವರೆಗೆ ಕುರುಕ್ಷೇತ್ರದಲ್ಲಿದ್ದು ಯಜ್ಞವನ್ನು ಮಾಡಿದ್ದಾರೆ. 27 ವರ್ಷಗಳಾಯಿತು ಇಲ್ಲೇ. ಏತನ್ಮಧ್ಯೆ 3 ವರ್ಷ ಧೃತರಾಷ್ಟ್ರಾದಿಗಳು ಕಾಡಿಗೆ ಹೋದದ್ದು. ಹೀಗಾಗಿ ಒಟ್ಟಾರೆ 36 ವರ್ಷಗಳವರೆಗೆ ಮಧ್ಯದಲ್ಲಿ ವ್ಯವಧಾನವಿದೆ ಯುದ್ಧ ಮತ್ತು ಮಹಾಪ್ರಸ್ಥಾನಕ್ಕೆ. ಹಾಗಾಗಿ 36 ವರ್ಷಗಳವರೆಗೆ ಹಿಂದೆ ಆಗಿರುವಂತಹ ಭಗವಂತನ ಸಂಕಲ್ಪದ ಜ್ಞಾನವನ್ನು ಮಾಡಿಕೊಂಡು ಯಾದವರು ಸತ್ತು ಹೋಗ್ತಾರೆ ಇನ್ನು ಅನ್ನುವಂತಹ ತತ್ವವನ್ನು ಬಿಟ್ಟು, ಆ ಕಥೆಯನ್ನು ಬಿಟ್ಟು ಉಳೆಲ್ಲ ವಿಷಯವನ್ನು ಹೇಳಿದ್ದಾನೆ. ವಿದುರಶ್ರಮಭಿಪ್ರೇತ ತದಪ್ರೇತ್ಯ ಧೃತರಾಷ್ಟ್ರಮಭಾಷತ ರಾಜನ್ ನಿರ್ಗಮ್ಯತಾಂ ಶೀಘ್ರಂ. ವಿದುರ ಅಲ್ಲಿ ಧೃತರಾಷ್ಟ್ರನಿಗೆ ಒಂದು ಮಾತನ್ನು ಹೇಳ್ತಾನೆ. ಅಣ್ಣ, ಕೆಲವು ದಿವಸವಾದ ಮೇಲೆ, ಸಮಾಧಾನವಾದ ಮೇಲೆ ಅವನಿಗೆ ಮಾತನ್ನು ಹೇಳ್ತಾನೆ. ಕೆಲವು ದಿವಸ ಅಂದ್ರೆ ಏನು, ಸರಿಯಾಗಿ ತಿಳ್ಕೊಳ್ಳಿ. ಯುದ್ಧವಾದ ಮೇಲೆ ಧರ್ಮರಾಜನಿಗೆ ಪಟ್ಟಾಭಿಷೇಕವಾದಾಗಿನಿಂದ 15 ವರ್ಷಗಳವರೆಗೆ ಅಖಂಡವಾಗಿ ಯಜ್ಞ, ಅಶ್ವಮೇಧ ಯಜ್ಞ. ಆ ಅಶ್ವಮೇಧ ಯಜ್ಞ ಆದ ಮೇಲೆ ಕೆಲವು ದಿವಸಗಳ ನಂತರ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾ ಇದ್ದು, ಅಣ್ಣ ಹೊರಟು ಹೋಗೋಣ, ಇಲ್ಲಿ ಇನ್ನು ಇರೋದು ಬೇಡ. ಆಗ ಭೀಮಸೇನ ದೇವರು ಅವನು ಶ್ರಾದ್ದ ಮಾಡುವುದಕ್ಕೆ ಹಣವನ್ನು ಬೇಡಿದಾಗ ಭೀಮಸೇನ ದೇವರು ಹಣವನ್ನು ಕೊಡದೆ ದುಷ್ಟ ದುರ್ಯೋಧನಾದಿಗಳು ಕಷ್ಟತರಂ ಯಾಂತು ಎಂಬುದಾಗಿ ಶಪಿಸಿತು. ಅದಕ್ಕೆ ಹೇಳ್ತಾರೆ, ಪ್ರತಿಕ್ರಿಯಾ ನಯಸ್ಯೇಹ ಕುತಶ್ಚಿತ್ ತರ್ಹಿ ಚಿತ್ರಭೋ. ಕಾಲ ಬಂದಿದೆ, ಅದು ನಮ್ಮನ್ನೆಲ್ಲ ಕೊಂದಾಕತ್ತೆ, ಎಚ್ಚರ ಇರಲಿ, ಸಾಧನೆ ಮಾಡಬೇಕು. ಬರೀ ಭೋಗದಲ್ಲಿ ಆಸಕ್ತರಾಗಿ ಐಶ್ವರ್ಯವಿದೆ ಅಂತ ಹೇಳಿ ಮದೋನ್ಮತ್ತನಾಗಿರಬೇಡ, ಬಿಟ್ಟು ಬಿಡು, ಸಾಕಿ ಎದ್ದು ಹೋಗೋಣ. ಅಹೋ ಮಹೀಯಸಿ ಜಂತೋಹೋ ಜೀವಿತಾಶಾಯ ಯಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವ. ಏನು ಮಾಡಲಿಲ್ಲ ಪಾಂಡವರಿಗೆ. ಅವರ ಮನೆಗೆ ಬೆಂಕಿ ಕೊಟ್ಟು ಸುಟ್ಟಾಕಿದೆ, ಅವರಿಗೆ ವಿಷವನ್ನು ಉಣಿಸಿದೆ, ಅವರ ಹೆಂಡತಿಯನ್ನ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದೆ, ಅವರ ಸಂಪತ್ತನ್ನು ಕಸಿದುಕೊಂಡು ಅವರ ಭೂಮಿಯನ್ನು ನೀನು ಅಪಹಾರ ಮಾಡಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ಮತ್ತು ಅವರು ನಿನಗೆ ಅನ್ನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದರೂ ಸಮಾಧಾನವಿಲ್ಲ. ಅದು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ಅವರು ಚಕ್ಲಿ ಮಾಡಲಿಲ್ಲ, ಉಸುಳಿ ಮಾಡಲಿಲ್ಲ, ನೀನು ತಲೆ ಬೋಯಿಸಿ. ಆ ಚಕ್ಲಿ ತಿಂದೇನು ಮಾಡ್ತೀಯ? ಯಾಕೀ ಮೋಹ? ಬಿಟ್ಟುಬಿಡು, ಅನ್ನ ಬೇಡ. ಯಾರ ಅನ್ನದಿಂದ ನೀನು ಇಷ್ಟು ದಿನಗಳವರೆಗೆ ನಿನ್ನ ಪೋಷಣೆಯನ್ನು ಮಾಡಿಕೊಂಡಿದ್ದಿ, ಅವರನ್ನ ನೀನು ಪದೇ ಪದೇ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿ. ಎಚ್ಚರ ಇರಲಿ ನಿನಗೆ, ಮಾಡಬೇಡ, ಬಿಟ್ಟು ಹೊರಡು. ಅಗ್ನಿರ್ನಿಶಸ್ತು ದತ್ತಶ್ಚ ಗರೋದಾರಾಶ್ಚ ದೂಷಿತಾ ಕೃತಂ ಕ್ಷೇತ್ರಂ ಧನಂ ಯೇಷಾಂ ತದನ್ನೈರಸುಭಿಕ್ರಿಯತ ಗತಸ್ವಾರ್ಥತೆಯನ್ನು. ಅಲ್ಲಿ 3 ಕಲ್ಪಗಳನ್ನು ಹೇಳ್ತಾರೆ. ಮಧ್ಯಮ ಕಲ್ಪ, ಉತ್ತಮ ಕಲ್ಪ. ಮಧ್ಯಮ ಕಲ್ಪ ವನಪ್ರಸ್ಥನಾಗೋದು, ಉತ್ತಮ ಕಲ್ಪ ಸನ್ಯಾಸಿಯಾಗೋದು, ಅವಧೂತನಾಗ. ವಿದುರ ಹೇಳುವ ಮಾತಿದು ಧೃತರಾಷ್ಟ್ರನಿಗೆ. ಅವನಿಗೆ ಅದು ಸಾಧ್ಯವಾಗುವುದಿಲ್ಲ. ಉತ್ತಮ ಕಲ್ಪ, ಸನ್ಯಾಸಿಯಾಗುವುದು ಬಯಕೆ ಇಲ್ಲ. ಅವನು ವನಪ್ರಸ್ಥನಾಗ್ತೇನೆ ಅಂತ ಸ್ವೀಕಾರ ಮಾಡಿ ಕಾಡಿಗೆ ಹೋಗ್ತಾರೆ. ಸಪ್ತಸ್ರೋತಗಳಿಂದ ಗಂಗೆಯಲ್ಲಿ ಹರಿತಾಳೋ ಅಲ್ಲಿ ಹೋಗಿ ವಾಸವಾಗಿದ್ದು ಅಖಂಡವಾಗಿ ತಪಸ್ಸು ಮಾಡುವುದಾಗಿ ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡಿದರೆ ಆಗ ವಿಚಿತ್ರ. ವಿದುರ ಇದ್ದಾನೆ, ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, 4 ಜನ. ಅವರಿಗೆ ಸುಮ್ಮನೆ ಸಹಾಯಕ್ಕಾಗಿ ಸಂಜಯ ಸ್ವಲ್ಪ ದಿವಸಗಳವರೆಗೆ ಇಷ್ಟೆಲ್ಲ ಜನ ಅಲ್ಲಿ ಕಾಡಿಗೆ ಹೋಗಿದ್ದಾರೆ. ಬದರಿಕಾಶ್ರಮ, ಹಿಮಾಲಯ, ಅದ್ಭುತವಾದಂಥ
ನಿರಂತರವಾಗಿ ತಪಸ್ಸು ಮಾಡ್ತಾರೆ. ಅದಕ್ಕೆಲ್ಲ ಪೂರ್ವಭಾವಿಯಾಗಿ ಅವನು ನಾನು ಹೋಗಬೇಕು ಅಂತಾನೆ, ಧರ್ಮರಾಜ ಬೇಡ ಅಂತಂತಾನೆ. 4 ದಿವಸಗಳವರೆಗೆ ಉಪವಾಸ ಮಾಡ್ತಾನೆ. ಕೊನೆಗೂ ಕೂಡ ಧರ್ಮರಾಜ ಅವರಿಗೆ ಅನುಮತಿಯನ್ನು ಕೊಡ್ತಾನೆ. ಆಮೇಲೆ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ 1.5 ವರ್ಷವಾದ ಮೇಲೆ ಮಧ್ಯದಲ್ಲಿ ಒಂದು ದಿವಸ ಧರ್ಮರಾಜ ಹೋಗಿರ್ತಾನೆ. ಪಾಂಡವರೆಲ್ಲ ಹೋಗಿ ಬರ್ತಾರೆ, ನೋಡಿಕೊಂಡು ಬರೋಣ ಅಂತ. ನೋಡಿಕೊಂಡು ಬರೋಣ, ವೃದ್ಧಾಶ್ರಮದಲ್ಲಿದ್ದವರನ್ನ ನೋಡಿಕೊಂಡು ಬಂದಂತೆ ಇವರು ಕಾಡಿನಲ್ಲಿದ್ದವರಿಗೆ ಹೋಗಿ ನೋಡಿಕೊಂಡು ಬರುವುದಕ್ಕೆ ಬರ್ತಾರೆ. ಅಂದಾಗ ವಿದುರ ಧರ್ಮರಾಜನಲ್ಲಿ ಐಕ್ಯವನ್ನು ಹೊಂದ್ತಾರೆ. ವಿದುರನ ದೇಹ ಬಿದ್ದು ಸತ್ತೋಗುತ್ತೆ. ವಿದುರನ ಚೇತನ ಧರ್ಮರಾಜನ ಚೇತನದಲ್ಲಿ ಐಕ್ಯವನ್ನು ಹೊಂದಿದೆ. ಮತ್ತೆ ಮರಳಿ ಬರ್ತಾರೆ. ಆಮೇಲೆ ಸ್ವಲ್ಪ ದಿವಸವಾದ ಮೇಲೆ ಕಾಡುಗಿಚ್ಚು ಹತ್ತಿದಾಗ ತಮ್ಮ ಯೋಗಾಗ್ನಿಯಿಂದ ತಮ್ಮ ದೇಹವನ್ನು ಸುಟ್ಟುಕೊಂಡು ಕಾಡುಗಿಚ್ಚಿನಲ್ಲಿ ಆ ಕುಟೀರ ಅದೆಲ್ಲ ಭಸ್ಮವಾಗಿದೆ. ಅವರೆಲ್ಲರೂ ಸತ್ತು ಹೋಗ್ತಾರೆ. ಈ ಕಾರಣದ ಇದು ಸುದ್ದಿ ಗೊತ್ತಾದದ್ದಕ್ಕೆ ದುಃಖ ಪಡ್ತಾನೆ ಧರ್ಮರಾಜ. ಆಗಲೇ ಸಂಜಯ ಬರ್ತಾನೆ. ನಾರದರು ಬಂದು ಸಮಾಧಾನಗೊಳಿಸ್ತಾರೆ. ಭರತಃ ಪಂಚಮೇ ಹನಿ ಇತ್ಯಾದಿ ಮಾತುಗಳು. ಆಗ ಇಷ್ಟೆಲ್ಲ ಆದಾಗ 18 ವರ್ಷಗಳು ಇಷ್ಟಕ್ಕೆ ಉಳಿಯುತ್ತೆ. ರಾಜ್ಯವನ್ನು ಆಳ್ತಾರೆ. ಮುಂದೆ 12 ವರ್ಷಗಳವರೆಗೆ ರಾಜ್ಯ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ರಾಜ್ಯವನ್ನು ಆಳ್ತಾರೆ. ಅಲ್ಲೇ ಇತ್ತು. ಆ ಸಂದರ್ಭದಲ್ಲಿ ಪಾಂಡವರು ಅಲ್ಲಿ ಹೋಗ್ತಾರೆ. ಅದಾದ ಮೇಲೂ ಕೂಡ ಮತ್ತೆ 6 ವರ್ಷಗಳ ಕಾಲ ಮುಂದೆ ಇದ್ದು ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗುವುದಾಗಿ ನಿಶ್ಚಯಿಸ್ತಾನೆ. ಪರಮಾತ್ಮ ಪರಂಧಾಮಕ್ಕೆ ಹೋಗುವುದು ನಿಶ್ಚಯಿಸಿದಾಗ ಪರಮಾತ್ಮನನ್ನು ಕೊಟ್ಟು ಕಳಿಸುವುದಕ್ಕೆ ಅರ್ಜುನ ಹೋಗ್ತಾನೆ ದ್ವಾರಕೆಗೆ. ಆಗ ಅನೇಕ ಅಪಶಕುನಗಳಾಗ್ತದೆ ಧರ್ಮರಾಜನಿಗೆ. ಏನು ಈ ಅಪಶಕುನ ಅಂತ ಕೇಳಿದಾಗ ಕೊನೆಗೆ ಅರ್ಜುನ ಮರಳಿ ಬಂದಾಗ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ, ಭೂಮಿಯನ್ನು ಬಿಟ್ಟ ಅಂತನ್ನುವಂತಹ ಮಾತನ್ನು ಹೇಳಿದ ತಕ್ಷಣಕ್ಕೆ ಪಾಂಡವರಿಗೂ ಕೃಷ್ಣ ಪರಮಾತ್ಮನಿಗೂ ಒಂದು ಒಪ್ಪಂದವಾಗಿದೆ. ಏನದು ಒಪ್ಪಂದ ಅಂದರೆ ಕೃಷ್ಣನ ಆಜ್ಞೆ. ನಾನಿರುವವರೆಗೆ ನೀವು ಭೂಮಿಯನ್ನು ಆಳಬೇಕು, ಭೂಮಿಯನ್ನು ಭೋಗಿಸಬೇಕು. ನಾನು ಬಿಟ್ಟ ಮೇಲೆ ನೀವು ಭೂಮಿಯನ್ನು ಭೋಗಿಸಲೂ ಬೇಡಿ, ಭೂಮಿಯನ್ನು ರಕ್ಷಿಸಲೂ ಬೇಡಿ. ರಕ್ಷಾ ಭೋಕ್ಷಾಸವಾಗಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದು. ಅದಕ್ಕೆ ತಕ್ಕಂತೆ ಪರಮಾತ್ಮ ಪರಂಧಾಮಕ್ಕೆ ಹೋದ ಕ್ಷಣದಲ್ಲಿ ಇವರು ಸಂಕಲ್ಪವನ್ನು ಮಾಡ್ತಾರೆ. ಇನ್ನು ನಾವು ಹೊತ್ತು ಮಾಡಿಕೊಂಡು ಬರುತ್ತಾರೆ. ಅದೆಲ್ಲ ಬೇಕಾದಷ್ಟು ಮಾತುಗಳು. ಕೃಷ್ಣ ಪರಮಾತ್ಮನನ್ನ ಕಳೆದುಕೊಂಡಾಗ ಅರ್ಜುನ ಪರಿ ಒಬ್ಬ ವಿಚಿತ್ರವಾಗಿ ದುಃಖಪಡ್ತಾರೆ. ವಿಚಿತ್ರವಾಗಿ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಾವು ಪಾಂಡವ ವನದಲ್ಲಿ ದಿವ್ಯವನವನ್ನು ಸುಟ್ಟು ಭಸ್ಮ ಮಾಡಿ ಅತ್ತಿಗೆ ತೃಪ್ತಿಯನ್ನು ಪಡೆಯುತ್ತೇವೆ. ರಾಮಕೃಷ್ಣನ ಅನುಗ್ರಹದಿಂದ ದ್ರುಪದ ರಾಜನ ಊರಿನಲ್ಲಿ ಶಲ್ಯಾದಿ ಶರಣಾದಿಗಳನ್ನೆಲ್ಲರನ್ನು ತೋರಿಸಿಬಿಟ್ಟೇವೆ. ಇತ್ಯಾದಿ ತನ್ನೆಲ್ಲ ಪರಾಕ್ರಮವನ್ನು ಕೃಷ್ಣ ಪರಮಾತ್ಮನಿಂದ ನಾನು ಹೇಗೆ ವಿಜಯವನ್ನು ಸಂಪಾದಿಸಿದೆ ಅನ್ನೋ ಮಾತನ್ನೆಲ್ಲ ಬಿಡುತ್ತಾರೆ. ಪರಮಾತ್ಮ ಅರ್ಜುನ ಹೇಳ್ತಾನೆ, ಯಾವ ಧನುಸ್ಸು ನನ್ನ ಬಿತ್ತೋ ಆ ಧನುಸ್ಸಿನಿಂದ ಮಹಾ ಅತಿರಥ ಸ್ಮಾರಕಗಳನ್ನೆಲ್ಲರನ್ನು ಯುದ್ಧವಾಗಿ ಸಂಹಾರ ಮಾಡುವುದು ಸಾಧ್ಯವಾಯಿತು. ಅಂತಹ ಅದೇ ಧನುಸ್ಸು, ಅದೇ ರಥ, ಅದೇ ಬಾಣ, ಅದೇ ಎಲ್ಲವೂ, ಅದೇ ಸಾರಥಿ, ಅದೇ ರಥಿಕನ ಇದ್ದರೂ ಆ ಕೃಷ್ಣ ಪರಮಾತ್ಮ ಇಲ್ಲದಿದ್ದಕ್ಕಾಗಿ ಅಂದರೆ ಎಲ್ಲರ ಜೊತೆಗೆ ಯುದ್ಧವಾಗುವುದು ಸಾಧ್ಯವಾಗಲಿಲ್ಲ. ಭಗವಂತನ ಕರುಣೆ ಇರುವವರೆಗೆ ಬುದ್ಧಿ ಸ್ಥಿರವಾಗಿರುತ್ತೆ, ಮಾತು ಚೆನ್ನಾಗಿರುತ್ತೆ, ದೇಹದಲ್ಲಿ ಬಲವಿರುತ್ತದೆ, ಬುದ್ಧಿಯಲ್ಲಿ ಸ್ನೇಹ ಇರ್ತದೆ, ಕಾರ್ಯವನ್ನು ಮಾಡಬಲ್ಲ, ಏನೂ ಯಶಸ್ಸನ್ನು ಹೊಂದಬಲ್ಲ. ದೇವರ ಕರುಣೆ ಒಂದು ಕ್ಷಣ ತಪ್ಪಿದರೆ ಸಾಕು, ಒಂದು ಕ್ಷಣ ಬದುಕುವುದೇ ಸಾಧ್ಯವಿಲ್ಲ. ಯಶಸ್ಸುಗಳು ಈ ಮಾತನ್ನ ತುಂಬ ಚೆನ್ನಾಗಿ ದೇವನಿನ ಗುಣಮತಿ
ಪದೇ ಪದೇ ನೆನೆಸ್ತೇವೆ. ಏನೇ ಕಾರ್ಯ ಸಿದ್ಧಿಯಾಗಲ್ಲ, ಏನೇ ಅಪಯಶಸ್ಸು ಬಂದರೆ ನೆನೆಸಬೇಕು, ಏನೇ ದೊಡ್ಡದಾದ ಕೀರ್ತಿ ಬಂದರೂ ನೆನೆಸಬೇಕು, ಯಾರೇ ಹೊಗಳಿದರೂ ಭಗವಂತ 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 ಭಗವಂತನನ್ನ ಬಿಟ್ಟು ಏನೂ ಇಲ್ಲ ಪ್ರಪಂಚದಲ್ಲಿ. ಯಾರೋ ಪರಮಾತ್ಮ ಎಲ್ಲಿಯವರೆಗೆ ನಮಗೆ ಶಕ್ತಿ, ಬುದ್ಧಿ, ಯೋಗ್ಯತೆ, ವಸ್ತುತ್ವ, ದೇಹ ಸಾಮರ್ಥ್ಯ ಇತ್ಯಾದಿಗಳನ್ನು ಕೊಟ್ಟಿದ್ದಾನೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದ ನಿನ್ನದೇ ಸಂಪತ್ತು. ಇದರಲ್ಲಿ ಏನೂ ಒಂದು ಮಾತು ನಮಗೆ ಚೆನ್ನಾಗಿ ತಿಳಿಯಬೇಕಾಗಿದೆ. ಹಾಗಾಗಿ ಆ ಮಾತನ್ನು ಹೇಳ್ತಾನೆ. ತದ್ವೈ ಧನುಸ್ಥ ವಿಷದೋ ಸರಥೋ ಹಯಸ್ಥೆ ಸೋಹಂ ಪ್ರತಿ ನೃಪತಯೋ ಯತ ಆಮನಂತೆ ಸರ್ವಂ ಕನೇನ ತದಭೂ ಅಸದೀಶರುಕ್ತಂ ಭಸ್ಮನ್ ಭೂತಂ ಶಿವತಾರಾಬ್ಧಂ ಇವ ಉತ್ತಮೇ. ಮೂರು ವೃತ್ತಾಂತ. ಭಸ್ಮನ್ ಭೂತಂ, ಭಸ್ಮದಲ್ಲಿ ಹೋಮ ಮಾಡಿದರೆ ಏನಾದರೂ ಲಾಭವಿದೆಯಾ? ಬೆಂಕಿಯಲ್ಲಿ ಹೋಮ ಮಾಡಿದರೆ ಉತ್ಪತ್ತಿಯಾಗುತ್ತೆ, ಅರ್ಥಾತ್ ಅತಿಷ್ಟು ಭಕ್ತ. ಭಸ್ಮದಲ್ಲಿ ಹೋಮ ಮಾಡಿದರೆ ಲಾಭ, ಏನು ಲಾಭ? ಅದಕ್ಕಾಗಿ ಭಸ್ಮದಲ್ಲಿ ಹೋಮ ಮಾಡಿದಂತೆ. ಆಗ ದೇವರಿಯಾಗುವುದಕ್ಕೆ ತೋರಿತು, ಅರ್ಜುನನಿಗೆ ತೋರಿತು, ಭಸ್ಮದಲ್ಲಿ ಹೋಮ ಮಾಡಿದರೆ ಮಂತ್ರ ಅಂದದ್ದಕ್ಕೆ ಪುಣ್ಯ ಇದೆಯಲ್ಲ, ಆ ಪುಣ್ಯ ಬರಬಹುದು. ಆದ್ದರಿಂದ ಭಸ್ಮನ್ ಹೋಕಂ ಅಂತ ವೃತ್ತಾಂತವನ್ನು ಬಿಟ್ಟು ಶುಹಕರಾರ್ಥಂ ಅಂದರೆ ಅಂದ್ರಜಾಲಿಕ ವ್ಯಕ್ತಿ ಯಾವ ರೀತಿಯಾಗಿ ನಾನಾ ವಿಧವಾಗಿರುವಂತಹ ಮಾಯೆಗಳನ್ನು ಮಾಡ್ತಾನೆ, ಕಬೂತರ ಮಾಡ್ತಾನೆ, ರುಮಾಲು ಮಾಡ್ತಾನೆ, ಶತ್ರು ತರ್ತಾನೆ, ಪುಸ್ತಕ ತರ್ತಾನೆ, ಹುಡುಗಿಯನ್ನು ನಿರ್ಮಾಣ ಮಾಡ್ತಾನೆ, ಆನೆಯನ್ನು ತರ್ತಾನೆ, ಏನೇನೋ ಮಾಡ್ತಾನೆ. ಅದೆಲ್ಲ ಹೇಗೋ ಹಾಗೆ ಕುಹಕರಾರ್ಥಂ. ಕುಹಕರಾರ್ಥ ಎಲ್ಲ ಅದೆಲ್ಲ ಅಷ್ಟೇ ನಿರ್ಮಾಣ ಮಾಡಿ ಬರ್ತಿತ್ತು ಅಂತಂದ್ರೆ ಅವನ ಬಂಗಾರವನ್ನು ಮನೆಯಲ್ಲಿ ಸೃಷ್ಟಿ ಮಾಡಿಕೊಂಡು ಬೇಕಾದ ಜನ್ಮ ಇರ್ಬೋದಾಗಿತ್ತು. ಹಾಗಾದರೆ ಇಲ್ಲ. ಅಂದ ಮೇಲೆ ಕುಹಕರಾರ್ಥ ಅರ್ಥವೋ ಹಾಗೆ ದೇವರಿಲ್ಲದ ಶಕ್ತಿಯ ಅಲ್ಲೂ ಮತ್ತೆ ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ನಮಗೆ ಭಿಕ್ಷೆ ಬೇಡ್ತಾರೆ. ಏನಾದರೂ ಕೊಡಿ, ಏನಾದರೂ ಕೊಡಿ, ನಾನು ಇಷ್ಟೆಲ್ಲ ತೋರಿಸಿದ್ದೇನೆ, ನನ್ನ ಕೌಶಲವಲ್ಲ. ಯಾರ್ಯಾರೋ 10 ರೂಪಾಯಿ ಹಾಕ್ತಾರೆ, 2 ಆನೆ ಹಾಕ್ತಾರೆ, 1 ರೂಪಾಯಿ ಹಾಕ್ತಾರೆ. ಭಾಳ ಶ್ರೀಮಂತರು 100 ರೂಪಾಯಿ ಹಾಕ್ತಾರೆ ಅಂತಲ್ಲ. ಭೂಮಿಯಲ್ಲಿ ಬೀಜವನ್ನು ಬಿತ್ತಿದರೆ ಹೇಗೆ ಬರ್ತವೋ ಆ ರೀತಿ ಮರುಭೂಮಿಯಲ್ಲಿ ಬೀಜವಿದ್ದರೆ ಏನೂ ಬರುವುದಿಲ್ಲ. ಹೇಗೋ ಆ ರೀತಿಯಾಗಿ ಪರಮಾತ್ಮ ಇಲ್ಲದೆ ಏನು ಮಾಡಲೇಬೇಕು ಅಂದರೆ ಭಗವಂತನಿಂದ ಆ ಪರಮಾತ್ಮನ ಇದೆ ಅಂತಾದರೆ ಭಗವಂತ ಇಲ್ಲ, ಪರಮಾತ್ಮ ಮುಂಚೆಲ್ಲ ಅಂತಾದರೆ ಇಷ್ಟು ಆ ರೀತಿ